ಶ್ರೀನಿವಾಸ, ಸಹನಾ, ಸಹನಕ್ಕ, ವರುಣ, ವರುಣವಿ ಅಕ್ಕ ಎಲ್ಲ ಬಂದಾರೆ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕವಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಬಂಗರಹಿತಂ ಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣಿ ಪ್ರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋऽಯಂ ಪ್ರದ್ಯರ್ತಿಗಜಕೇಸರಿ ಶ್ರೀವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾಣಗಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಂ ಮಾನಸಾಂಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೀಂದ್ರ ಗುರವೇ ನಮಃ. ಭಾವಬೋಧಕೃತಂ ಸೇವೆ ರಘುತ್ತಮ ಮಹಾಗುರುಂ ಇಚ್ಛಿಷ್ಯ ಚಿಷ್ಯ ಚಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯ ಸಂಹಿತಾಃ ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೂಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಪಾರಾಯಣ ಮಾಡಿರಾ? ಕೌಂಟ್ಲಣ ಆಯ್ತು ಮೋಸ್ಟ್ಲಿ ನಾಳೆ ಕನ್ಸಾಲಿಡೇಟ್ ಮಾಡಿರ್ತಾನೆ. ವಾರ ಕ್ಲಾಸ್ 2 ವಾರ 2 ಪಾರಾಯಣ ನಾವು ಇಟ್ಟಿದ್ದೇವೆ. 1 ವಾರ ಸಂಕಲ್ಪ ಬಂದು ಹಯಗ್ರೀವ ಸಂಪದಾ ಸ್ತೋತ್ರಂ, ಇನ್ನೊಂದು ಗುರು ಪರಂಪರಾ ಸ್ತೋತ್ರ. ಯಾರ್ಯಾರು ಎಷ್ಟು ಟೈಮ್ ಹೇಳಿದ್ರಿ ಅಂತ ಹಯಗ್ರೀವ ಸಂಪದಾ ಸ್ತೋತ್ರ ಹೇಳಿರ್ಲ ಒಂದ್ಸಾರಿ ಎಲ್ಲ ತುಂಬಾ ಸಾರಿ ಅಕೌಂಟ್ ಎಲ್ಲ ಗೂಗಲ್ ಫಾರ್ಮ್ಲಿ ಸಬ್ಮಿಟ್ ಮಾಡಬೇಕು. ಇನ್ನೊಂದು ದಿನ ಈಗ ಬಂದು ನಾವು ಕ್ಲಾಸ್ ನಿತ್ಯ ಪೂಜಾ ಸರಿಯಾ? ಸರಿ, ಈಗ ಬಂದು ಕ್ಲಾಸ್ ಅಕ್ಕ ವರುಣವಿ ಅಕ್ಕ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಕಾಣಿಸ್ತೀಯಮ್ಮ? ಸ್ಕ್ರೀನ್ ಶೇರ್ ಮಾಡ್ತಾನೆ. ಎಲ್ಲ ಹೇಳಿರ ಶ್ಲೋಕ 2 ಬಂದ್ರು ಅಪ್ಲೋಡ್ ಮಾಡಿದ್ರಾ? ಇದು ಕೌಂಟ್ ಅಪ್ಡೇಟ್ ಮಾಡಿದ್ರಾ? ಸಬ್ಮಿಟ್ ಮಾಡಿಲ್ಲ ಆಕ್ಚುಲಿ. ಸರಿಮ್ಮ, ಈಗ ಮಾಡುವಂತ ಈ ವಾರ ಎಂಟ್ಲಿ ಅದ. ಈ ವಾರ ವೆಂಕಟೇಶ ಸ್ತೋತ್ರ ನಾ ಒಂದ್ಸಾರಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತಾನೆ. ವೆಂಕಟೇಶ ಸ್ತೋತ್ರ ಈ 1 ವಾರ ಹೇಳೋಣ. ಈತ ಬಂದು ನಿತ್ಯ ಪೂಜಾ. ನಾವು 2 ವಾರ ಕ್ಲಾಸ್ ನಡೀಲಲ್ಲ. ಈತ ಬಂದು ನಿತ್ಯ ಪೂಜಾ ಕ್ಲಾಸ್. ದೇವರ ಪೂಜಾದ ಬಗೆ. ದೇವರ ಪೂಜಾ ಎಲ್ಲ ಮೇನ ಬಂದು ಇದು ಪುರುಷರು ಮಾಡಾದ ಇದ್ದರನು ಈ ಪೂಜೆಯಲ್ಲಿರುವಂತಹ ವಸ್ತುಗಳು ಏನೇನು ನಾವು ಪೂಜೆಯಲ್ಲಿ ಇಟ್ಟಂತೇವು, ಅದು ವಿಶೇಷ ಏನು, ಮುಖ್ಯವಾಗಿ ತೀರ್ಥದ ಬಗ್ಗೆ. ತೀರ್ಥ ಹೆಂಗ ತಗೊಬೇಕು, ನಿರ್ಮಾಲ್ಯ ತೀರ್ಥ, ದೊಡ್ಡ ತೀರ್ಥ, ಆ ಒಂದು ತೀರ್ಥಕನು ಏನು ವಿಶೇಷ, ಅದೇನು ಮಂತ್ರ ಹೇಳಿ ತಗೊಬೇಕು ಅದೆಲ್ಲ ನೋಡೋಣ. ಸರಿ, ನಿತ್ಯ ಪೂಜಾ ಅಂದ್ರೆ ಏನು? ಫಸ್ಟ್ ದೇವರಿಗೆ ನಾವು ನಮ್ಮ ಪ್ರಾರ್ಥನೆಯನ್ನ ಮಾಡೋದು, ಒಂದು ಪ್ರಾರ್ಥನೆ ಮಾಡುವಂತಹ ಒಂದು ರೀತಿ ಅಲ್ವಾ? ಇದು ಒಂದು ವೇ ಆಫ್ ವರ್ಷಿಪಿಂಗ್ ದ ಗಾಡ್ ಅಲ್ವಾ? ಪೂಜಾ ಹೆಂಗ್ ಮಾಡಬೇಕು? ಪೂಜಾಗೆ ದರ್ ಆರ್ ಸಮ್ ಸ್ಪೆಸಿಫಿಕ್ ಸ್ಟೆಪ್ಸ್ ಇದೆ ಅಲ್ಲವಾ? ಆ ಒಂದು ಕ್ರಮವಾಗಿ ಮಾಡುವಂತಹದ್ದು ಒಂದು ಪೂಜೆ. ಆ ಪೂಜೆನ ವಿಸ್ತಾರವಾಗಿ ಡೀಟೈಲ್ಡ್ ಆಗಿ ಮಾಡಬಹುದು, ಸಂಕ್ಷಿಪ್ತವಾಗಿ ಮಾಡಬಹುದು. ಬಟ್ ಏನದಲ್ಲಿ ಮಾಡಬೇಕು ಅದನ್ನ ನಾವು ಮಿನಿಮಮ್ ಅದನ್ನ ಮಾಡಬೇಕು. ಮುಖ್ಯವಾಗಿ ಇದರ ಏನಂತ ಭಕ್ತಿಯಿಂದ ಇರಬೇಕು, ಶ್ರದ್ಧೆಯಿಂದ ಮಾಡಬೇಕು. ಸೊ ಪೂಜೆ ಮಾಡಿದರೆ ಏನಾಗತ್ತೆ? ಒಂದು ಈ ಘಂಟನಾಥ ಶಬ್ದದಲ್ಲಿ ಒಂದು ಮಂತ್ರ ಇದೆ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ದೇವತಾ ಆಹ್ವಾನ, ದೇವತೆಗಳ ಆಹ್ವಾನ. ದೇವತೆಗಳು ಒಳಗೆ ಬರಬೇಕು, ರಾಕ್ಷಸರುಗಳು ಹೊರಗೆ ಹೋಗಬೇಕು. ದೇವತೆಗಳು ಒಳಗೆ ಬರಬೇಕು, ರಾಕ್ಷಸರು ಹೋಗಬೇಕು. ಅದಕ್ಕೆ ಗಂಟ ಶಬ್ದ ಅಂತ ಹೆಸರು. ಅಂದ ಮನೆಯಲ್ಲಿ ನಿತ್ತನು ಗಂಟ ಶಬ್ದ ಮಾಡಿದರೆಯೇ ದುಷ್ಟ ಶಕ್ತಿಗಳು ಹೊರಹೊಯ್ಯುತ್ತೆ. ಕಮ್ಮಿ ಪಕ್ಷ ಗಂಟ ಶಬ್ದ ಮಾಡಿದರೆ ಮಾತ್ರವೇ ಒಳ್ಳೆ ದೇವತೆಗಳು ಒಳಗೆ ಬರೋರು. ಅದುವೇ ಗಂಟ ಶಬ್ದಕ್ಕಾನ
ಮಾಡುವಂತಹ ತಾತ್ಪರ್ಯ. ಸೊ ನಾವೇನ್ ಮಾಡಿ ಈಗ ಪೂಜೆ ಅಂದ್ರೆ ಏನು ಅಂತ ನೋಡೋಣ ಫಸ್ಟ್. ಪೂಜಾ ವಸ್ತುಗಳು ಹೆಂಗಿರ್ಬೇಕು, ಪೂಜೆಯ ನಾವು ಉಪಯೋಗ ಮಾಡುವಂತಹ ಪದಾರ್ಥಗಳು, ಆ ಪಾತ್ರಗಳು ಎದಲಿರ್ಬೇಕು? ಬೆಸ್ಟ್ ಬಂದು ಸ್ವರ್ಣ, ಬೆಳ್ಳಿ, ತಾಮ್ರ ಪಾತ್ರೆಗಳು, ಇಲ್ಲ ಪಿತ್ತಳ ಪಾತ್ರೆಗಳು, ಇಲ್ಲವಾ ಕಾಪರ್, ಬ್ರೋನ್ಸ್, ಬ್ರಾನ್ಸ್, ಇದೆಲ್ಲ ತಾನೆ ಪೂಜೆಯ ಎವರ್ ಸಿಲ್ವರ್ಲ ಯೂಸ್ ಮಾಡಬಹುದಾ ಅಂತ ಕೇಳ್ತಾರಲ್ಲ, ಅದು ಅಷ್ಟು ಶ್ಲಾಘ್ಯ ಇಲ್ಲ. ಆಯ್ತಾ? ಪೂಜೆಗೆ ಇದು ಇದರಲ್ಲಿ ಒಂದು ಇರಬೇಕು, ಇದರಲ್ಲಿ ಒಂದು ಇರಬೇಕು. ನೆಕ್ಸ್ಟ್, ಈ ಪೂಜೆ ಅಂತ ಹೇಳಿದರೆ ಒಂದು ತೀರ್ಥ ಇರಬೇಕು. ತೀರ್ಥ ಎಂಬುದು ಎದು ಸೇರಿದರೆ ತೀರ್ಥ? 5 ವಸ್ತುಗಳು ಸೇರಿದರೆ ಅದು ತೀರ್ಥ. 5 ವಸ್ತುಗಳು ಸೇರಿದರೆ ಅದು ತೀರ್ಥ ಅಂತ ಹೆಸರು. ಚಿನ್ಮಯಿ ಬಂದಿದ್ ಬಾಪ. 5 ವಸ್ತುಗಳೇನೇನು? ಸಾಲಿಗ್ರಾಮ, ಚಕ್ರಾಂಕಿತ, ವಿಷ್ಣುಪಾದ, ಸುದರ್ಶನ, ಒಂದು ಕೃಷ್ಣ ಪ್ರತಿಮೆ. ಸರಿಗಾ? ಏನೇನಿರ್ಬೇಕು ಇದು ನೀವು ಹೇಳಿರಿ. ಹೇಳಿದ್ದಲ್ಲ, ಇದೋட ಕಂಟಿನ್ಯೂಷನ್ ತಾನೆ. ಅವತ್ತು ತುಂಬಾ ಮಂದಿ ಆಬ್ಸೆಂಟ್ ಆಗಿದ್ರು. ಏನೇನಿರ್ಬೇಕು? ಒಂದು ಸಾಲಿಗ್ರಾಮ, ಎಷ್ಟು ಸಾಲಿಗ್ರಾಮ ಇದೆಯೋ ಅದಕ್ಕೆ 2 ಪಟ್ಟು, 2 ಟೈಮ್ಸ್ ಆಫ್ ಸಾಲಿಗ್ರಾಮ ಇಟ್ಟಿರ್ಬೇಕು. ಎಷ್ಟಿರ್ಬೇಕು? 2 ಟೈಮ್ಸ್ ಆಫ್ ಸಾಲಿಗ್ರಾಮ ಕೌಂಟ್ ಇರಬೇಕು. ನಮ್ಮಣ್ಣ 2 ಸಾಲಿಗ್ರಾಮ ಇದೆ ಅಂದ್ರೆ 4 ಚಕ್ರಾಣಿಗೆ, ಆ ರೀತಿ. ಓಕೆವಾ? 1:2 ರೇಷಿಯೋಲಿ ಇಟ್ಟಿರ್ಬೇಕು. ಸುದರ್ಶನ ಇಸ್ ನಥಿಂಗ್ ಬಟ್ ದ ಬ್ರೋಕನ್ ಸಾಲಿಗ್ರಾಮ್ ಅಂತಾನೆ ಸುದರ್ಶನ. ಬ್ರೋಕನ್ ಅಂತ ನಾವು ಹೊಡಿಯೋದಿಲ್ಲ, ನಾವು ಭಿನ್ನ ಮಾಡೋದಿಲ್ಲ, ಅದು ಸುದರ್ಶನ ತಾನಾಗಿ ಬರ್ತೆ. ಇದ್ರಲ್ಲಿ ಬಂದು ನೋಡ್ರಿ, ಈ ಸಾಲಿಗ್ರಾಮ್ ಒಳಗೆ ಏನಿರುತ್ತೆ? ನಾರ್ಮಲ್ ಆಗಿ ಈ ಚಕ್ರಗಳಿರುತ್ತೆ ಅಲ್ಲವಾ? ಈ ಚಕ್ರಗಳೆಂಬ ಅದೇನು? ಇಟ್ಸ್ ನಾಟ್ ಫಾರ್ಮ್ಡ್ ಬೈ ಇಟ್ ಸೆಲ್ಫ್. ವಜ್ರಕ್ರೀಟ. ವಜ್ರಕ್ರೀಟ ಹುಳುಗಳು. ಆ ವಜ್ರಕೀಟ ಎಂಬ ಒಂದು ಪುಳು ಅದೇನ ಪಣ್ಣುಣ್ಣ ಸಾಲಿಗ್ರಾಮத்துக்கு உள்ள போய் ಇಟ್ ವಿಲ್ ಡ್ರಿಲ್ ಇನ್ ಟು ಸಾಲಿಗ್ರಾಮ, ಹೋಲ್ ಕ್ರಿಯೇಟ್ ಮಾಡಿ ಅದು ಒಳಗೆ ಚಕ್ರವನ್ನ ಅದು ಹಾಕುತ್ತೆ ಚಿತ್ರ. ವಜ್ರಕ್ರೀಟ ಹುಳುಗಳು. ಆ ವಜ್ರಕ್ರೀಟ ಹುಳುಗಳು ಅದು ಯಾನು? ದೇವತೆಗಳು. ಎಲ್ಲ ದೇವತೆಗಳು, ಇಂದ್ರಾದಿ ದೇವತೆಗಳು ಆ ಹುಳುಗಳಾಗಿದ್ದು ನೇಪಾಳದಲ್ಲಿ ಗಂಡಕಿ ನದಿಯಲ್ಲಿ, ಆ ಗಂಡಕಿ ನದಿ ಮೇಲೆ ಬೆಟ್ಟ ಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ದಾಮೋದರ ಗುಂಟ ಅಂತ ಒಂದಿದೆ. ಓಕೆವಾ? ಆ ದಾಮೋದರ ಗುಂಟ ಒಳಗೆ ಅಷ್ಟು ಹುಳುಗಳಿದಂತೆ, ಇನ್ನೂ ಹೆಚ್ಚಾಗಿ. ಆ ಬೆಟ್ಟದಿಂದ ಏನ್ ಮಾಡೋದು ಅಂದ್ರೆ ಆ ಸಾಲಿಗ್ರಾಮ ಆ ಗುಂಟದಲ್ಲಿ ಬಂದು ಬೀಳ್ತಾರ. ಅದು ಆ ಗುಂಟ ಒಳಗಿರೋ ಹುಳುಗಳು ಆ ಸಾಲಿಗ್ರಾಮದಲ್ಲಿ ದೇವರನ್ನ ಸ್ಮರಣ ಮಾಡುತ್ತಾ ಆ ಅಲ್ಲಿ ಬಂದು ದ್ವಾರವನ್ನು ಉಂಟು ಮಾಡುತ್ತೆಗಳು. ಇಟ್ ಕ್ರಿಯೇಟ್ಸ್ ಹೋಲ್. ಏನ್ ಮಾಡುತ್ತೆಗಳು ಅಂದ್ರೆ ಚಿತ್ರ ಆಗುತ್ತೆಗಳು, ಆ ಚಕ್ರವನ್ನ ಹಾಕ್ತಾ ಇದ್ದಾರಂತೆ. ಆಗ ಅದು ಏನ್ ರೀತಿಯಲ್ಲಿ ಆ ಕಲ್ಲು, ಅದರ ಕಲರ್ ಆಫ್ ದಟ್ ಸ್ಟೋನ್, ಅದೊಂದು ಆ ವರ್ಣ ಮತ್ತು ಏನು ಶೇಪ್ ಇದೆ, ಮತ್ತು ಒಳಗೆ ಚಕ್ರಗಳು ಎಷ್ಟಿದೆ, ಎಷ್ಟು ಹೋಲ್ ಇದೆ, ಅದರೊಳಗೆ ಎಷ್ಟು ಚಕ್ರಗಳಿದೆ, ಇದನ್ನ ಬೇಸ್ ಮಾಡಿ ಆ ದೇವರ ರೂಪವನ್ನು ಹೇಳ್ತಾ ಇದ್ದಾರೆ. ಬೇರೆ ಬೇರೆ ರೂಪಗಳು, ಏನು ಬೇರೆ ಬೇರೆ ರೂಪಗಳು. ನರಸಿಂಹ ರೂಪ, ಲಕ್ಷ್ಮೀನಾರಾಯಣ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ, ಹೇಗ್ರೀವ ಸಾಲಿಗ್ರಾಮ, ರಾಮ ಸಾಲಿಗ್ರಾಮ, ಹಿಂಗೆ ಒಬ್ಬೊಂದು ಸಾಲಿಗ್ರಾಮ, ಕೃಷ್ಣ ಗೋಪಾಲ ಕೃಷ್ಣ ಸಾಲಿಗ್ರಾಮ, ಮಚ್ಚ ರೂಪ, ಕೂರ್ಮ ರೂಪ, ಹಿಂಗೆಲ್ಲ ಎಷ್ಟೋ ಹೇಳ್ತೇವೆ. ಆ ಗಂಡಕಿ ನದಿ ಎಂಬ ಅವಳು ಭಗವಂತನಲ್ಲಿ ಸ್ಮರಣ ಮಾಡಿ, ನನಗೆ ಭಗವಂತನೇ ನಂಗೆ ಮಗನಾಗಿ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವಳು ನದಿಯಾಗಿ ಮಾರಿ ಆ ನದಿಯಲ್ಲಿ ದೇವರು ಹುಟ್ಟಿದ್ದಾರೆ ಅಂದ್ರೆ ಈ ಸಾಲಿಗ್ರಾಮ ರೂಪದಿಂದ ಬಂದಿದ್ದಾರೆ. ಸರಿಯಾ? ಅದರಿಂದ ಸಾಲಿಗ್ರಾಮ ಸ್ವಯಂ ವ್ಯಕ್ತ ಕ್ಷೇತ್ರ. ಸ್ವಯಂ ವ್ಯಕ್ತ ಅಂದ್ರೆ ಏನು? ಒಬ್ಬರು ಬಂದು ಪ್ರತಿಷ್ಠೆ ಮಾಡುವಂತಹದ್ದು ಬೇರೆ, ತಾನಾಗಿ ಬಂದದ್ದು ಸ್ವಯಂ ವ್ಯಕ್ತ ಕ್ಷೇತ್ರ. ಸರಿಯಾ? ಶ್ರೀಮುಷ್ಣ ಇದೆಲ್ಲ ಬಂದು ಸ್ವಯಂ ವ್ಯಕ್ತ ಕ್ಷೇತ್ರಗಳು. ಒಂದ್ಸಾರಿ ಅದೆಲ್ಲ ತೆಯ್ಯಾನ, ಮುಕ್ತಿ ಕ್ಷೇತ್ರಗಳೇನೇನು, ಸ್ವಯಂ ವ್ಯಕ್ತ ಕ್ಷೇತ್ರಗಳೇನೇನು ಅಂತ. ಅದರಲ್ಲಿ ಶ್ರೀಮುಷ್ಣ ಒಂದು. ಸೊ ಈ ಗುಡಿಯೆಲ್ಲ ಏನಂದ್ರೆ ತಾನಾಗಿ ದೇವರೇ ಬಂದದ್ದು, ಪ್ರತಿಷ್ಠೆ ಮಾಡಬೇಕು ಅಲ್ಲ. ಅದು ಸಾಲಿಗ್ರಾಮ ಅದರಲ್ಲಿ ಒಂದು. ಪ್ರತಿಷ್ಠೆ ಅಂದ್ರೆ ಏನು? ಇಷ್ಟು ವರ್ಷ ಆ ಒಂದು ಶಿಲವನ್ನು ಮಟ್ಟು ಆ ಶಿಲೆಯನ್ನ ಧಾನ್ಯದಲ್ಲಿ, ನೀರಿನಲ್ಲಿ, ಒಂದಕ್ಕೂ ಒಂದು ಟೈಮ್ ಪೀರಿಯಡ್ ಇದೆ, ಅದು ಒಳಗಿಟ್ಟು
ಪೂಜೆ ಮಾಡಿ ಅದಕ್ಕೆ ಆಮೇಲೆ ಪ್ರತಿಷ್ಠೆ ಮಾಡ್ಲಿಕ್ಕೆ ಹೋಮಗಳನ್ನ ಮಾಡಿ ಆ ಹೋಮಗಳನ್ನ ಹೋಮಗಳಲ್ಲಿ ಆ ಕಲಸನ ಕಲಸನ ಜಪ ಮಾಡಿ ಆ ಕಲಸದಿಂದ ಅಭಿಷೇಕ ಮಾಡಿ ಆ ಶಿಲವನ್ನು ಪ್ರತಿಷ್ಠೆ ಮಾಡಿ ಮೇಲೆ ಕುಂಭವನ್ನು ಇಟ್ಟು ಪ್ರತಿಷ್ಠೆ ಮಾಡಿ ಇದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡಿದ ಮೂಲಕ ದ ಪವರ್ ವಿಲ್ ಬಿ ಅಲ್ಲಿ ಟ್ರಾನ್ಸ್ಫರ್ ಆಗಿರೋದು. ಆದರೆ ಸಾಲಿಗ್ರಾಮಕ್ಕೆ ವಿ ನೀ ನಾಟ್ ಡೂ ಎನಿಥಿಂಗ್ ಬೈ ಇಟ್ಸೆಲ್, ಅதாவது ಅದು ಒಳಗೆ ದೇವರು ಸನ್ನಿಧಾನವನ್ನು ಕೊಂಡಿದ್ದಾರೆ. ಅದರಿಂದ ಸಾಲಿಗ್ರಾಮ ಅಷ್ಟೊಂದು ಪ್ಯೂರ್, ಆ ಅಷ್ಟೊಂದು ಪವಿತ್ರವಾದದ್ದು. ಅದು ಯಾವಾಗಲೇ ದೇವರ ಸನ್ನಿಧಾನ ಇದೆ. ತಿಲಕಂಡ್ರ ಸಾಲಿಗ್ರಾಮದಲ್ಲಿ ದೇವರ ಸನ್ನಿಧಾನ ಇದೆ. ಇನ್ನೊಂದೇನು, ಸಾಲಿಗ್ರಾಮ ಒಂದು, ಇನ್ನೊಂದು ನೋಡಿ ಬೇರೆ ಬೇರೆ ರೂಪಗಳಾಗಿದ್ದಾರೆ. ಕೂರ್ಮ ಸಾಲಿಗ್ರಾಮ, ಲಕ್ಷ್ಮೀ ನರಸಿಂಹ, ಬಾಯಿ ತರ ಕಂಡದ ನೋಡ್ರಿ, ಲಕ್ಷ್ಮೀನಾರಾಯಣ ಸಾಲಿಗ್ರಾಮ, ಮಚ್ಚಕ ಸಾಲಿಗ್ರಾಮ, ಇದೆಲ್ಲ ಈ ತರ ಎಷ್ಟೋ ಸಾಲಿಗ್ರಾಮಗಳಿದೆ. ಇನ್ನೊಂದು ಚಕ್ರಾಣಿಗೆ, ಇದೆಲ್ಲಿದೆ ಚಕ್ರಾಣಿಗೆ ಅಂತ ಅನ್ನೋದು, ಇದು ಸಮುದ್ರದಲ್ಲಿ ನಮಗೆ ಸಿಕ್ಕದು. ಸಮುದ್ರದಲ್ಲಿ ಅದು ಮುಖ್ಯವಾಗಿ ಎಲ್ಲಿ ಅಂದ್ರೆ ದ್ವಾರಕೈಲಿ, ದ್ವಾರಕೈಲಿ ಇರುವಂತಹ ಸಮುದ್ರದಲ್ಲಿ ಮಾತ್ರ ಇದು ನಮಗೆ ಸಿಕ್ಕುತ್ತಾ ಇದೆ. ಇದು ಒಂದು, ದಿಸ್ ಇಸ್ ಆಲ್ಸೋ ಈಕ್ವಲೆಂಟ್ ಟು ಸಾಲಿಗ್ರಾಮ. ಸೊ ದ್ವಾರಕೈಲಿ ಈ ಚಕ್ರಾಣಿ, ಚಕ್ರಾಣಿಗೆ 1:2 ರೇಷಿಯೋಲ್ಲಿ ಇರಬೇಕು ಹಾ, ಸಾಲಿಗೆ. ಹೌದು. ಅದಾವುದು ನಮ್ಮನ್ನ ಸಾಲಿಗ್ರಾಮ ಒಂದು ಇದೆ ಅಂದ್ರೆ ಎರಡು, ಒಂದು ಸಾಲಿಗ್ರಾಮಕ್ಕೆ ಎರಡು ಚಕ್ರಾಣಿ. ಯಾ, ಮೂರನೇದೇನು, ವಿಷ್ಣು ಪಾದ. ಭಗವಂತನ ವಿಷ್ಣುವಿನ ಪಾದದಲ್ಲಿ ಈ ಮುದ್ರೆಗಳಿದಂತೆ ಇದಂತೆ. ಕೃಷ್ಣ ಪರಮಾತ್ಮ ಅಲ್ಲಿ ಗೋಕುಳದಲ್ಲಿ ಇದ್ದಾಗ ಕಂಸನ ಮಂತ್ರಿ, ಕಂಸ ಯಾರ ಅವನ ಮಾಮ, ಕೃಷ್ಣನ ಕೊಲ್ಲಳಕ್ಕಾಗಿ ಅವನ ಕರೆಸ್ತಾರೆ. ಕೃಷ್ಣ ಬಲರಾಮನ ಕರ್ಕೊಂಡು ಬನ್ರಿ ಅಂತ. ಅಕ್ರೂರ್ ಅರ್ಬ ಅವರು ಅವ್ರ ಮಂತ್ರಿ. ಅಕ್ರೂರರು ಹೋಗ್ತಾರೆ ಅಲ್ಲಿ. ಹೋಗಾವೆಲ್ಲ ಕೃಷ್ಣನ ಪಾದ ಗುರುತುಗಳು ಅವ್ರಿಗೆ ಕಾಣಿಸಿತ್ತು. ಅವ್ರೇನ್ ಮಾಡಿರು ಅಂದ್ರೆ ಅದ್ರ ಮೇಲೆ ಹೊರಲದಂಡಿ ಇಟ್ಟ ಅಂಗ ಪ್ರದಕ್ಷಿಣೆ ಮಾಡ್ತಾ ಹೋದ್ರಂತೆ. ಸೊ ಕೃಷ್ಣನ ಪಾದ ಗುರುತುಗಳು ಅಂದ್ರೆ ಏನು, ಅದ್ರಲ್ಲಿ ಎಲ್ಲ ಈ ಮುದ್ರೆಗಳಿದೆ. ನಾವು ಹೋದ ವಾರ ನೋಡಿದೇವಲ್ಲ, ಏನು ಕಾಳಿಂಗ ನರ್ದನ, ಗಯಾಕ್ಷೇತ್ರ. ಕಾಳಿಂಗ ನರ್ದನ ಮೇಲೆ ಕೃಷ್ಣ ನರ್ದನ ಮಾಡಿದಾಗ ಕಾಳಿಂಗ ಕೇಳಿದ, ಇನಿಮೇ ನಾವು ಎಲ್ಲಿಯೂ ಇರೋದು, ಗರುಡ ಬಂದ್ರೆ ಏನ್ ಮಾಡೋದು ಅಂತ ಕೇಳಿದಾಗ, ಇಲ್ಲ ನನ್ನ ಪಾದ ಗುರುತು ನಿನ್ನ ಮೇಲೆ ಪಟ್ಟಿದೆ, ಆ ಚಿನ್ನವನ್ನು ನೋಡಿದರೆ ಗರುಡ ಒಂದು ಮಾಡೋದಿಲ್ಲ ಅಂತ ಹೇಳಿದ್ರು. ಸೊ ಅದ್ರಲ್ಲಿ ಎಲ್ಲ ಆ ಮುದ್ರೆಗಳು ಇದೆ. ಇದು ವಿಷ್ಣು ಪಾದ. ವಿಷ್ಣು ಪಾದ ಮಾತ್ರ ಇರೋ ಕ್ಷೇತ್ರ ಏನು ತಿಳಿಯದ? ಗಯಾಕ್ಷೇತ್ರ. ಗಯಾ ಕ್ಷೇತ್ರ. ವೆರಿ ಗುಡ್. ಗಯಾದಲ್ಲಿ ಹೋಗಿ ಪಿತೃಕಡ ಶ್ರಾದ್ದವನ್ನು ಮಾಡಿ ಸಮರ್ಪಣೆ ಮಾಡೋರು. ಅದನ್ನ ಮನೆಯಲ್ಲಿ ದೊಡ್ಡವರ ತಾತ ಅವ್ವ ಅಂದ್ರೆ ಅವರ ದೊಡ್ಡವರೆಲ್ಲ ಮನೆಯಲ್ಲಿ ಶ್ರಾದ್ದ ಮಾಡಿದರೆ ವಿಷ್ಣು ಪಾದದಲ್ಲಿ ಸಮರ್ಪಣೆ ಮಾಡೋರು. ಮನೆಯಲ್ಲಿಯೇ ಅದನ್ನ ಗಯಾಲಿ ಸಮರ್ಪಣೆ ಮಾಡುತ್ತೇವು ಎಂಬ ಅನುಸಂಧಾನದಿಂದ ಆ ವಿಷ್ಣು ಪಾದದಲ್ಲಿ ಸಮರ್ಪಣೆ ಮಾಡ್ತಾರೆ. ಸರಿಯಾ? ವಿಷ್ಣು ಪಾದೋದಕಂ ಅಂತ ಹೇಳಿ ನಾವು ತೀರ್ಥ ತಕೊಂಬೇಕು. ಪಾದೋದಕ ಅಂತ ಹೆಸರು ಆ ತೀರ್ಥಕ್ಕೆ. ಗುರುಗಳ ಪಾದೋದಕ ಪ್ರೋಕ್ಷಣೆ ಮಾಡೋರು ಮಠದಲ್ಲಿ ಇಲ್ಲ. ನೋಡಿದ್ರಾ? ಎಲ್ಲ ಪೂಜೆ ಆದ ಮೇಲೆ ಬೃಂದಾವನದಲ್ಲಿ ಗುರುಗಳಿಗೆ ಅಸ್ತೋದಕ ಅಂದ್ರೆ ಏನು, ದೇವರಿಗೆ ಅಲಾವಳ ಅದು ನೈವೇದ್ಯ ಅಂತ ಹೇಳಬೇಕು. ಗುರುಗಳಿಗೆ ಮಾಡಾವಳ ಅದಕ್ಕೆ ಹೆಸರು ಎಂತೇವು ಬೃಂದಾವನದಲ್ಲಿರೋ ಗುರುಗಳಿಗೆ ಅಸ್ತೋದಕ. ಅಸ್ತೋದಕ ದೇವರಿಗೆ ಮಾಡೋದು ನೈವೇದ್ಯ. ಸ್ವಾಮಿಗಳು ಸನ್ಯಾಸಿಗಳಿಗೆ ನಾವು ಊಟ ಮಾಡಾವಳ ಏನ್ ಹೇಳ್ಬೇಕು, ಅದನ್ನ ಭಿಕ್ಷೆ ಅಂತ ಹೇಳ್ಬೇಕು. ಸನ್ಯಾಸಿಗಳು ಏನ್ ಮಾಡಾರ ಆ ಕಾಲದಲ್ಲಿ, ಒಬ್ಬೊಂದು ಮನೆಯ ಹೋಗಿ ಭಿಕ್ಷೆ ತಗೊಂಡ್ ಬಂದು ಅವ್ರ ಶಿಷ್ಯರುಗಳು ಏನ್ ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡ್ತಾ ಇದ್ರು. ಏನು ಸ್ವಾಮಿಗಳು ಏನ್ ಹೇಳ್ತಾರ, ಸ್ವಾಮಿಗಳಿಗೆ ತೀರ್ಥ ಪ್ರಸಾದ ಅಂತಲ್ಲ, ಸ್ವಾಮಿಗಳು ಭಿಕ್ಷೆ ಸ್ವೀಕಾರ ಮಾಡ್ತಾ ಇದ್ದಾರೆ. ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೆವು, ಸನ್ಯಾಸಿಗಳು ಭಿಕ್ಷೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಬೃಂದಾವನಕ್ಕೆ ಮಾಡವಳ ಏನ್ ಹೇಳೋ, ಹಸ್ತೋದಕ ಕೊಟ್ಟಿದ್ದಾರೆ. ಕರೆಕ್ಟಾ? ಈ ಟರ್ಮ್ಸ್ ಎಲ್ಲ ನಾವು ಊಟ ಮಾಡೋದನ್ನ ಏನ್ ಹೇಳಿ, ತೀರ್ಥ ಪ್ರಸಾದ ಅಂತ ಹೇಳ್ತೀವಿ. ಓಕೆವಾ? ಎದಗ ತೀರ್ಥ ತಕೊಂಡು ಭಗವಂತನ ಪ್ರಸಾದ, ಅದನ್ನ ತೀರ್ಥ ಪ್ರಸಾದ ಅಂತ. ನೆಕ್ಸ್ಟ್ ಇದೇನು, ಸುದರ್ಶನ ನಾವು ನೋಡಿದೇವಲ್ಲ, ಒಂದು ಕೃಷ್ಣ ಪ್ರತಿಮೆ. ಸೊ ಒಂದು ತೀರ್ಥ ಅಂತ ಹೇಳಿದ್ರೆ ಏನ್ ಹೇಳಬೇಕು ಈಗ, ಸಾಲಿಗ್ರಾಮ, ಚಕ್ರಾಣಿಗೆ, ಸುದರ್ಶನ, ಕೃಷ್ಣ ಪ್ರತಿಮೆ ಆಮೇಲೆ ವಿಷ್ಣುಪಾದ. ಪಾದ. ಇದೆಲ್ಲ 5 ಸೇರಿದರೆ ಅದು ಒಂದು ತೀರ್ಥ. ಈ ಕಾಂಬಿನೇಷನ್ ಇರಬೇಕು. ಈ 5 ಇಟ್ಟು ಪೂಜೆ ಮಾಡಿದ ಮೇಲೆ ಅದರಲ್ಲಿ ಬರುವಂತಹ ಆ ಜಲ ಏನಾಗತ್ತೆ, ತೀರ್ಥವಾಗತ್ತೆ. ಸೊ ಇದು ಮಾತ್ರ ತಾನೆ, ಇದಾಗಿ ನೀರು ಹಾಕಿ ಬಿಡುವುದಾ ಅಭಿಷೇಕ ಮಾಡ್ಲಿಕ್ಕ? ಇಲ್ಲ.
ಎದರಿಂದ ಅಭಿಷೇಕ ಮಾಡಬೇಕು? ಎರಡು ಸ್ಟೇಜ್ ಆಫ್ ಪೂಜೆ ಇದೆ. ಒಂದು ನಿರ್ಮಾಲ್ಯ ವಿಸರ್ಜನಾ ಪೂಜೆ, ಇನ್ನೊಂದು ಷೋಡಶ ಪೂಜೆ, ಷೋಡಶ ಉಪಚಾರ ಪೂಜೆ. ಸರಿಯಾ? ಷೋಡಶ ಉಪಚಾರ ಪೂಜೆ ಅಂದ್ರೆ ಏನು? ಷೋಡಶ ಅಂದ್ರೆ ಏನು? 16. ಷೋಡಶ ಅಂದ್ರೆ 16. ಸೊ ಮೊದಲಿ ದೇವರಿಗೆ ನಾವು ಮಾಡೋದು ಏನಂದ್ರೆ, ನಿತ್ಯನು ಮಾಡೋದು ನಿರ್ಮಾಲ್ಯ ವಿಸರ್ಜನೆ. ಸರಿಯಾ? ನಿರ್ಮಾಲ್ಯ ವಿಸರ್ಜನಾ ಅಂದ್ರೆ ಏನು? ನಿರ್ಮಾಲ್ಯ ಅಂತ ಹೇಳಿದ್ರೆ ಏನರ್ಥ? ದೇವರಿಗೆ ಏನು ಸಮರ್ಪಣೆ ಮಾಡಿದ್ದೇವೋ ಅದು ನಿರ್ಮಾಲ್ಯ. ದೇವರಿಗೆ ಸಮರ್ಪಣೆ ಮಾಡಿದ ತುಳಸಿ ಅದು ನಿರ್ಮಾಲ್ಯ ತುಳಸಿ. ದೇವರಿಗೆ ಸಮರ್ಪಣೆ ಮಾಡಿದ ಪುಷ್ಪ ಅದು ನಿರ್ಮಾಲ್ಯ ಹಂಗಂತ ಹೆಸರು. ಸೊ ದ ಪ್ರೀವಿಯಸ್ ಡೇ ಮಾಡಿದ ಮಾಡಿದ ಪೂಜೆ ಮಾಡಿದ ತುಳಸಿ ಹೂವು ಏನೋ ಇದ್ದರೆ ಅದು ವಿಸರ್ಜನ, ಅದು ತೆಗೆದು ದೇವರಿಗೆ ಮತ್ತು ಅಭಿಷೇಕ ಮಾಡ್ತೇವಲ್ಲ ಶುದ್ಧ ಜಲದಿಂದ, ಅದು ನಿರ್ಮಾಲ್ಯ ಅಭಿಷೇಕ ಅಂತ ಹೆಸರು. ಸರಿಯಾ? ಅದು ನಿರ್ಮಾಲ್ಯ ಅಭಿಷೇಕ. ಸೊ ನಿರ್ಮಾಲ್ಯ ತೀರ್ಥ ಅಂತ ಹೇಳಿದರೆ ಒಂದಿನ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಾಮೇಲೆ ನಿರ್ಮಾಲ್ಯ ತಕೊಂಡು ಆರಂಭಿಸಬೇಕು. ಎಲ್ಲ ಮುಡಿಸಿದ ಮೇಲೆ ಪೂಜಾಯಿ ಊಟ ಮಾಡ್ಲಿಕ್ಕೆ ಮಿಂಚೆ ತೀರ್ಥವನ್ನು ತಗೊಬೇಕು. ಸೊ ಎರಡು ಕೊಡ್ತಾರೆ ಮಠದಲ್ಲಿ. ಬೆಳಿಗೊತ್ತು ಹೋದ್ರೆ ಒಂದು ತೀರ್ಥ ಕೊಡ್ತಾರು. ಅದೇನ್ ತೀರ್ಥ? ದಟ್ ಈಸ್ ನಿರ್ಮಾಲ್ಯ ತೀರ್ಥ ಅದು. ಸರಿಯಾ? ಅದು ನಿರ್ಮಾಲ್ಯ ತೀರ್ಥ. ನಿರ್ಮಾಲ್ಯ ತೀರ್ಥ ಅಂದ್ರೆ ಏನು? ಶಾಲಿಗ್ರಾಮ, ಚಕ್ರಾಣಿಗೆ, ವಿಷ್ಣುಪಾದ, ಕೃಷ್ಣ ಪ್ರತಿಮೆ, ಸುದರ್ಶನ, ಇದು 5ಗೆ ಜಲದಲ್ಲಿ ತುಳಸಿಯನ್ನು ಹಾಕಿ ಅಭಿಷೇಕ ಮಾಡಿದರೆ ಅದು ನಿರ್ಮಾಲ್ಯ. ಫಸ್ಟ್ ಬರೀ ಪ್ಯೂರ್ ವಾಟರ್ ಮಾತ್ರ ಇಟ್ಟು ಅಭಿಷೇಕ ಮಾಡೋದು ಬೆಳಿಗ್ಗೆ. ಆ ನಿರ್ಮಾಲ್ಯ ಏನ್ ಮಾಡತ್ತೆ? ಇದಕ್ಕೆ ಫಸ್ಟ್ ತಗೊಂತೇವು. ಫಸ್ಟ್ ತಗೊಂಬಾದು ನಮ್ಮನ್ನ ಪ್ಯೂರಿಫೈ ಮಾಡಿಲ್ಲಕ್ಕೆ, ಪವಿತ್ರ ಮಾಡಿಕೊಳ್ಳಕ್ಕೆ. ಸೊ ಸಂಧ್ಯಾ ವಂದನ ಇತ್ಯಾದಿಗಳು ಮಾಡುವವರು ಏನ್ ಮಾಡಬೇಕು ಅಂದ್ರೆ, ಆ ನಿರ್ಮಾಲ್ಯ ತೀರ್ಥದಿಂದ ಗೋಪಿ ಚಂದನವನ್ನ ಹಾಕಿಕೊಂಡು ಆ ನಿರ್ಮಾಲ್ಯದಿಂದ ಅರ್ಘ್ಯವನ್ನ ನವಗ್ರಹ ಇತ್ಯಾದಿಗಳಿಗೆ ಅರ್ಘ್ಯ ಕೊಟ್ರೆ ಆ ದೇವತೆಗಳೆಲ್ಲ ಪ್ರೀತಿ ಆಗ್ತಾರಂತೆ. ಇದಕ್ಕೆ ಅವರಿಗೆ ನಾವು ನಿರ್ಮಾಲ್ಯ ಮುಟ್ಟಿಸಿದ ಪುಣ್ಯ. ಸೊ ನಿರ್ಮಾಲ್ಯ ಅಂದ್ರೆ ಏನ್ ಮಾಡಬೇಕು? ದೇವರಿಗೆ ಪೂಜೆ ಮಾಡಿ ಎಲ್ಲರಿಗೂ ಕೊಡಬೇಕು. ಮೊದಲು ಎಲ್ಲರಿಗೆ ಯಾರು? ದೇವತೆಗಳಿಗೆ ಕೊಡಬೇಕು. ಸೊ ನಿರ್ಮಾಲ್ಯ ಪೂಜೆ ಮಾಡ್ಬೇಕಂದ್ರೆ ಫಸ್ಟ್ ಏನೇನ್ ಬೇಕು ನಮಗೆ? 5 ಟೇವು. ಆಮೇಲೆ ಏನ್ ಬೇಕು? ದೇವರಿಗೆ ಡೈರೆಕ್ಟ್ ಅಭಿಷೇಕ ಮಾಡಬಹುದಾ? ಇಲ್ಲ. ದೇವರಿಗೆ ಎದರಿಂದ ಮಾಡಬೇಕು? ಶಂಖದಿಂದ ಅಭಿಷೇಕ ಮಾಡಬೇಕು. ಶಂಖ ಯಾರು? ಶಂಖದ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ. ಸೊ ಮಹಾಲಕ್ಷ್ಮಿ ಎಷ್ಟು ಸೇವೆ ಮಾಡ್ತಾಳಂದ್ರೆ, ಏನು ಧನ್ಯಳು ಲಕುಮಿ ಎಂತ ಮಾನ್ಯಳು, ಸಾನುರಾಗದಿಂದ ಶ್ರೀಹರಿಗೆ ಸೇವೆ ಮಾಡುತ್ತಿಗಳು ಅಂತ ಹೆಸರು. ಪುರಂದರದಾಸರು ಹೇಳ್ತಾರೆ, ದ ಲಕ್ಷ್ಮಿ ಅಷ್ಟೊಂದು ಭಕ್ತಿ ಅಂತ. ಭಕ್ತಿ ಮಾಡೋದ್ರಲ್ಲಿ ತುಂಬಾ ಗ್ರೇಟೆಸ್ಟ್ ಅಮಾಂಗ್ ಆಲ್ ದ ಭಕ್ತರು ಯಾರು ಅಂದ್ರೆ ಲಕ್ಷ್ಮಿ. ಅದು 2 ಟೈಪ್ಸ್ ಇದೆ ಅಲ್ಲ? ಒಂದು ಶಂಖಲ್ಲಿ 2 ಟೈಪ್ಸ್ ಇದೆ. ಒಂದು ಒಂದು ವಲಂಪುರಿ ಶಂಖ, ಇನ್ನೊಂದು ಎಡಂಪುರಿ. ವಲಂಪುರಿ ಶಂಖ ಅಂಬಾದೇನು ನೋಡಿ ಕಾಣಿಸ್ತೀಯ ನಿಮಗೆ ಡಿಫರೆನ್ಸ್? ನಾರಾಯಣ ಮೇಲೆ ವಲಂಪುರಿ ಶಂಖ ಸಾಕ್ಷಾತ್ ಮಹಾವಿಷ್ಣು, ಎಡಂಪುರಿ ಶಂಖ ಮಹಾಲಕ್ಷ್ಮಿ. ಸರಿಯಾ? ಲಕ್ಷ್ಮಿಯ ಸನ್ನಿಧಾನ ಶಂಖದಲ್ಲಿ ಇದೆ. ಸರಿಯಾ? ಶಂಖಕ್ಕೆ ಅಭಿಮಾನಿ ದೇವತೆ ಯಾರು? ಲಕ್ಷ್ಮಿ. ಲಕ್ಷ್ಮಿಯ 3 ರೂಪಗಳಿದೆ. ಏನೇನ್ ರೂಪ? ಶ್ರೀ, ಭೂ, ದುರ್ಗಾ. ನಾವು ನೋಡಿದ್ದೇವಲ್ಲ ಕ್ಲಾಸ್ಲಿ. ಶ್ರೀ ರೂಪ, ಭೂರೂಪ, ದುರ್ಗಾ ರೂಪ. ಇದರಲ್ಲಿ ಶಂಖದಲ್ಲಿ ಇರುವಂತಹದ್ದು ಶ್ರೀ ರೂಪ, ಮಹಾಲಕ್ಷ್ಮಿಯ ಶ್ರೀ ರೂಪ. ಪದ್ಮದಲ್ಲಿ ಲೋಟಸ್ ದೇವರಿಗೆ ಆಗ್ತೇವಲ್ಲ, ಅದರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದೆ, ಅದು ಭೂರೂಪ. ಓಕೆವಾ? ಸುದರ್ಶನ ಚಕ್ರ, ಚಕ್ರಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ. ಅದರಲ್ಲಿ ಪ್ರಧಾನವಾಗಿರುವವಳು ದುರ್ಗಾರೂಪ ಮಹಾಲಕ್ಷ್ಮಿ. ಅದಕ್ಕ ಮೇಲೆ ಯಾರು ಸುದರ್ಶನದಲ್ಲಿ ಅಂದರೆ ಮನ್ಮಥ. ಅವನೇ ರಾಮಾವತಾರದ ಕಾಲದಲ್ಲಿ ರಾಮನ ತಮ್ಮ ಭರತ. ಮತ್ತು ಯಾರು? ಸುಬ್ರಹ್ಮಣ್ಯ ದೇವರು ಮುರುಗನ್ ಸ್ಕಂದ. ಮತ್ತು ಕೃಷ್ಣಾವತಾರ ಕಾಲದಲ್ಲಿ ಕೃಷ್ಣನ ಮಹಾ ಪ್ರದ್ಯುಮ್ನ. ಓಕೆವಾ? ಅದೆಲ್ಲ ನಾವು ನೋಡಿದ್ದೆವು, ತಾರತಮ್ಯ ಕ್ಲಾಸ್ ನೋಡಾವಲ್ಲ ಅದೆಲ್ಲ ನೋಡಿದೆವು. ಸೊ ಶಂಖದಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ. ಸೊ ಶಂಖದಿಂದ ದೇವರಿಗೆ ಅಭಿಷೇಕ. ಶಂಕಣ ಮುಟ್ಟಿಕೊಂಡು ದೇವರಿಗೆ ನೈವೇದ್ಯ. ಶಂಖದ ತೀರ್ಥದಿಂದ ನೈವೇದ್ಯ ಪ್ರೋಕ್ಷಣೆ. ಶಂಕಣ ಮುಟ್ಟಿ ಹಾಕ್ಸಿತನ ನಾವೇನ್ ಮಾಡಬೇಕು? ಮಂಗಳಾರತಿ. ಸೊ ನೀವು ನೋಡಿರ್ಬಹುದು ಸ್ವಾಮಿಗಳನ್ನ ಪೂಜೆ ಮಾಡಾಮೇಲೆ
ಶಂಕರನ ತಾಕ್ಸಿ ತಾಕ್ಸಿ ಮಾಡೋರು. ಯಾತಕ್ಕೆ ಅಂದ್ರೆ ಏನು ಅನುಸಾನ ಅಂದ್ರೆ ಮಹಾಲಕ್ಷ್ಮಿ ಅನುಸಂಧಾನ ಅಂದ್ರೆ ಮಹಾಲಕ್ಷ್ಮಿಯೇ ಪೂಜೆ ಮಾಡ್ತಾ ಇದ್ದಾಳೆ ದೇವರಿಗೆ. ಮಹಾಲಕ್ಷ್ಮಿ ಅಭಿಷೇಕ ಮಾಡಿದ್ದಾಳೆ, ಮಹಾಲಕ್ಷ್ಮಿಯೇ ದೇವರಿಗೆ ಮಂಗಳಾರತಿಯನ್ನು ಮಾಡ್ತಾ ಇದ್ದಾಳೆ, ಮಹಾಲಕ್ಷ್ಮಿ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದಾಳೆ. ಇದೆಲ್ಲ ಎರಡನೇದು. ಮೂರನೇದು ಏನ್ ಬೇಕು ತೀರ್ಥದಲ್ಲಿ? ವೆರಿ ಇಂಪಾರ್ಟೆಂಟ್ ಒನ್, ತುಳಸಿ. ಒಳ್ಳನೋ ಹರಿಕೊಳ್ಳನೋ ತುಳಸಿ ಇಲ್ಲದ ಪೂಜೆ ಅಂತ ಪುರಂದರ ದಾಸರ ಮಾತು. ಸರಿಯಾ? ಒಳ್ಳನೋ ತುಳಸಿ ಇಲ್ಲದ ಹರಿಕೊಳ್ಳನೋ ಪೂಜೆ. ತುಳಸಿ ಇಲ್ಲದ ಪೂಜೆ. ತುಳಸಿ ಇಲ್ಲದ ಪೂಜೆ ದೇವರು ಸ್ವೀಕಾರ ಮಾಡೋದಿಲ್ಲ. ಅಷ್ಟು ಇಂಪಾರ್ಟೆನ್ಸ್ ತುಳಸಿಗೆ ಕೊಟ್ಟಿದ್ದಾರೆ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೇ ಸರ್ವದೇವಾಂಶ್ಚ ತುಳಸೀಂ ತ್ವಾಂ ನಮಾಮ್ಯಹಂ. ತುಳಸಿ ನೀರಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಪ್ರದಕ್ಷಿಣೆ ಮಾಡಬೇಕು. ಹೆಂಗ ನಾವು ಒಂದು ತುಳಸಿ ಗಂಡು ಮಕ್ಕಳಿಗೆ ಪುರುಷರುಗಳಿಗೆ ಸಂಧ್ಯಾ ವಂದನ ಮ್ಯಾಂಡೇಟ್ರಿ, ದಟ್ ಇಸ್ ನಾಟ್ ಆಪ್ಷನಲ್, ದಟ್ ಇಸ್ ಮ್ಯಾಂಡೇಟ್ರಿ ಹಂಗಂತ ಹೇಳ್ತೇವೆ. ಅದೇ ಮಾರಿ ಹೆಣ್ಣು ಮಕ್ಕಳಿಗೆ, ಸಣ್ಣ ಮಕ್ಕಳ ಚಿನ್ನ ಮಕ್ಕಳು ಮದುವಾದವರು ಇಲ್ಲ, ಎಲ್ಲರನ್ನೇ ಕೂಡ ಚಿಕ್ಕ ಮಕ್ಕಳು ಕೂಡ ಎಲ್ಲರನ್ನೇ ತುಳಸಿ ಏನ್ ಮಾಡಬೇಕು, ಕಮ್ಮಿ ಪಕ್ಷ ತುಳಸಿಯ ಒಂದು ನೀರು ಸಮರ್ಪಣೆ ಮಾಡಿ ಅರಿಶಿನ ಕುಂಕುಮ ಒಂದು ಪ್ರದಕ್ಷಿಣ ನಮಸ್ಕಾರ ಇದು ಮಾಡಿದರೆ ಸಾಕು. ನಿತ್ಯನು ಮಾಡಬೇಕು. ಅದು ಮಾಡಿದರೆ ಮಹಾಪುಣ್ಯ ಇದೆ. ಯಾತಕ್ಕೆ? ಎನ್ಮೂಲೆ ಸರ್ವತೀರ್ಥಾನಿ. ತುಳಸಿಯ ಮೂಲೆಯಲ್ಲಿ ಏನ್ ಬಾದ ಎಲ್ಲ ತೀರ್ಥಗಳ ಸನ್ನಿಧಾನ, ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಇತ್ಯಾದಿ ಎಲ್ಲಾ ತೀರ್ಥಗಳಿದೆ. ಎನ್ಮಧ್ಯೆ ಸರ್ವದೇವತಾ, ಮಹಾವಿಷ್ಣುವಿಂದ ಪ್ರಾರಂಭ ಮಾಡಿ ಮಹಾಲಕ್ಷ್ಮಿ, ಬ್ರಹ್ಮವಾಯು, ಸರಸ್ವತಿ, ಭಾರತಿ, ಗರುಡ, ಶೇಷ, ರುದ್ರ ಎಲ್ಲ ದೇವತೆಗಳು ಮಧ್ಯದಲ್ಲಿ ಸನ್ನಿಧಾನಗೊಂಡಿದ್ದಾರೆ. ಯದಾಗ್ರೇ ಸರ್ವ ವೇದಾಂಶ, ಎಲ್ಲ ವೇದಗಳು ಅಲ್ಲಿ ಸನ್ನಿಧಾನ ಇದಂತೆ, ಎಲ್ಲ ಕ್ಷೇತ್ರಗಳಿದೆ. ಆಗ ತುಳಸಿಯ ನೀರಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಪ್ರದಕ್ಷಿಣೆ ಮಾಡಿದರೆ, ಆ ತೀರ್ಥವನ್ನು ತೆಗೆದು ಪ್ರೋಕ್ಷಣೆ ಮಾಡಿಕೊಂಡ್ರೆ ಎಷ್ಟು ವಿಶೇಷ ಅಂದ್ರೆ ಎಲ್ಲ ತೀರ್ಥ ಸ್ನಾನ, ಗಂಗಾ ಯಮುನಾ ಸರಸ್ವತಿ ಅನುಸಂಧಾನ ಮಾಡಿ ಈ ತೀರ್ಥ ಇದೆ ಅಂತ ನೆನೆಸಿ ಪ್ರೋಕ್ಷಣೆ ಮಾಡಿದ್ರೆ ಆ ತೀರ್ಥ ಸ್ನಾನ ಪುಣ್ಯ. ಅಲ್ಲಿ ಪ್ರದಕ್ಷಿಣ ನಮಸ್ಕಾರ ಮಾಡಿ ಹರಿಶಿನ ಕುಂಕುಮ ಹಾಕಿದ್ರೆ ಎಲ್ಲ ಕ್ಷೇತ್ರಗಳು, ನೈಮಿಷಾರಣ್ಯ, ಶ್ರೀಮುಷ್ಣ, ತಿರುಪತಿ, ಬದ್ರಿ ಕ್ಷೇತ್ರ, ಶ್ರೀರಂಗ ಎಲ್ಲ ಕ್ಷೇತ್ರಕ್ಕೆ ಹೋಗಿ ಬಂದ ಪುಣ್ಯ. ಯದಾಗ್ರೇ ಸರ್ವ ವೇದಾಂಶ, ಎಲ್ಲ ವೇದಗಳು ಪಾರಾಯಣ ಮಾಡಿದ ಪುಣ್ಯ. ಲೇಡೀಸ್ ವೇದಗಳ ಎಲ್ಲಕ್ಕಿಲ್ಲ, ಅದರ ವೇದಗಳ ಸನ್ನಿಧಾನ ಏನಾದ್ರು ತುಳಸಿಯ ಪೂಜೆ ಮಾಡಿದರೆ ವೇದಗಳ ಪಾರಾಯಣ ಆ ಪುಣ್ಯ ಬಂದಿರುತ್ತದೆ. ಇವಾ ಸೊ ತುಳಸಿ ಇಲ್ಲದ ಪೂಜೆ ಒಳ್ಳನೋ ಹರಿಕೊಳ್ಳನೋ. ತುಳಸಿ ಇಟ್ಟುಂಡು ನಾವು ದೇವರಿಗೆ ಬಂದು ನಾನು ಗೋಲ್ಡನ್ ಪುಷ್ಪಗಳು ತೆಗೆದಿಟ್ಟಿದ್ದಾನೆ, ಈ ಅರ್ಚನಾ ಮಾಲಕ್ಕೆ ಇಟ್ಟಂಡ್ರೆ 108 ಕಾಸುಗಳು ಬೆಳ್ಳಿಲಿ ಬಂಗಾರದಲ್ಲಿ ಮಾಡಿದ ಕನಕಾಭಿಷೇಕ ಅಂತೆಲ್ಲ ಮಾಡ್ತೇವಲ್ಲ, ಅದೆಲ್ಲ ಮಾಡಿದ್ರು ದೇವರಿಗೆ ಎದುರಿ ತುಂಬಾ ಪ್ರೀತಿ ಅಂದ್ರೆ ತುಳಸಿ ಇಲ್ಲದ ಅದು ಮಾಡಿದರೆ ಪ್ರೀತಿ ಇಲ್ಲಂತೆ. ಎಲ್ಲ ಅರ್ಚನೆ ಮಾಡಿದ್ರು ಏನೇನು ಪುಷ್ಪಗಳು, ಪಾರಿಜಾತ, ಕಮಲ ಪುಷ್ಪ, ಮಲ್ಲಿಗೆ, ಜಾತಿ ಪುಷ್ಪ ಎಲ್ಲ ಇಟ್ಟು ಅರ್ಚನೆ ಮಾಡಿದರು ದೇವರಿಗೆ ಮಾಡಿದರು ಕೂಡ ತುಳಸಿ ಇಲ್ಲದೆ ಪೂಜೆ ಮಾಡಿದರೆ ದೇವರು ಪ್ರೀತಿ ಆಗೋದಿಲ್ಲ. ಹಿ ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್, ಹಿ ವಿಲ್ ನಾಟ್ ಗೆಟ್, ದೇವರು ಬಂದು ಪ್ರೀತಿ ಆಗೋದಿಲ್ಲ. ಅಷ್ಟು ಇಂಪಾರ್ಟೆನ್ಸ್. ಆಗ ತುಳಸಿ ಇಲ್ಲದೆ ಏನ್ ಮಾಡಬೇಕು? ಪುರಂದರದಾಸರು ಒಂದು ಒಂದು ಉಗಾ ಒಂದು ಸುಡಾದಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ, ತುಳಸಿಯ ಬಗ್ಗೆ ಡೀಟೈಲ್ಡ್ ಒಂದು ಸುಡಾದಿ ಕೊಟ್ಟಿದ್ದಾರೆ. ಅದರಲ್ಲಿ ಬರೀತಾರೆ, ಇಲ್ಲದಿದ್ದರೆ ತುಳಸಿ ಎಲೆಯು, ಅದು ಇಲ್ಲದಿದ್ದರೆ ಒಣಗಿಗ ಕಾಷ್ಟ, ಮುಗುಳು ತೆನೆಯು, ಅದು ಇಲ್ಲದಿದ್ದರೆ ಒಣಗಿಗ ಕಾಷ್ಟ, ಅದು ಇಲ್ಲದಿದ್ದರೆ ತುಳಸಿಯ ಬುಡದ ಮಣ್ಣು. ಹಿಂಗ ಒಂದು ಹೇಳ್ತಾರೆ. ಒಂದಾ ಹೆಂಗಿರ್ಬೇಕು ಅಂದ್ರೆ ಈ ಮಂಜರಿ ಜೊತೆಯಾಗಿ ತೆಗಿಬೇಕು ಅಂತೆ ಮೇಲೆ ಇದೆಲ್ಲ, ಆ ಮಂಜರಿ ಅದು ಸೇರಿ ತೆಗಿಬೇಕು. ಅದು ಇಲ್ಲದ್ರೆ ಎಲೆ, ಅದು ಇಲ್ಲದಿದ್ದರೆ ಒಳಗಿದ ಕಾಷ್ಟ. ತುಳಸಿ ತೆಗೆದಿಟ್ಟು ಮಾಡಬಹುದು. ಎಲ್ಲಾ ದಿವಸ ತುಳಸಿ ತೆಯ್ಯಲಕ್ಕಿಲ್ಲ. ನಾ 5 ನಿಮಿಷ ಹೇಳಿದ್ದಾನೆ, ಯಾವತ್ತೆಲ್ಲ ತುಳಸಿ ತೆಯ್ಯಬಾರದು. ತುಳಸಿನ ಬೆಳಿಗ್ಗೆ ಸ್ನಾನ ಮಾಡದೆ ತೆಯ್ಯಬಾರದು, ಫಸ್ಟ್ ಪಾಯಿಂಟ್. ತುಳಸಿ ಲೇಡೀಸ್ ತೆಯ್ಯಬಾರದು, ಸರಿಯಾ? ತುಳಸಿನ ಸ್ನಾನ ಮಾಡ್ಲಾಂಗ ತೆಯ್ಯಲಕ್ಕಿಲ್ಲ, ಸರಿಯಾ? ತುಳಸಿನ ತೆಗೆದು ತಗೊಂಡ್ ಬಂದ ತೊಳಿಲಕ್ಕಿಲ್ಲ, ತೊಳಿಬಾರದು ತುಳಸಿನ. ಹೂವು ತೊಳೆದೇ ಹಾಕಬೇಕು, ತುಳಸಿ ತೊಳಿಲಾಂಗ ಹಾಕಬೇಕು. ಕ್ಲಿಯರಾ? ಹೂವನ್ನ ನೀರಲ್ಲಿ ಪ್ರೋಕ್ಷಣೆ ಮಾಡಿ ನೆನೆಸಿ ಆಮೇಲೆ ತನ ದೇವರಿಗೆ ಸಮರ್ಪಣೆ ಮಾಡಬೇಕು. ತುಳಸಿ ಹೂವು ಸ್ನಾನ ಮಾಡ್ಲಕ್ಕೆ ಮಿಂಚ ತೆಗಿಬಹುದು, ಪರವಾಗಿಲ್ಲ. ಆದರೆ ತುಳಸಿ ಸ್ನಾನ ಮಾಡಿದ ಮಳೆಗೆ ಕೊಯ್ಬೇಕು.
ತುಳಸಿಯನ್ನ ನೆನೆಸಬಾರದು, ನೆನೆಸಿ ತೊಳೆದು ತಕೊಂಡ್ ಬರಬಾರದು. ತುಳಸಿಯನ್ನ ಕೈಯಲ್ಲಿ ಕೈ ಹಿಂಗ ತಗೊಂಡ್ ಬಂದು ಹಿಂಗೆ ಕೈಲಿ ತಕೊಂಡ್ ಬರೋದು, ಒಂದು ಪಾತ್ರೆಯಲ್ಲಿ ತಗೊಂಡ್ ಬರಬೇಕು. ಸರಿಯಾ? ಹಿಂಗ್ ಎಷ್ಟೋ ಅದ್ರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ತುಳಸಿ ಎಲ್ಲಾ ದಿನ ತೆಗಿಬಾರದು. ಎಲ್ಲಾ ದಿನ ಏನು? ಟ್ಯೂಸ್ಡೇ ಮಂಗಳವಾರ, ಶುಕ್ರವಾರ, ಭಾನುವಾರ 3 days ತೆಗಿಬಾರದು. ಏತೇತು? ಮಂಗಳವಾರ ಟ್ಯೂಸ್ಡೇ, ಭೃಗುವಾಸರೆ ಅதாவது ಶುಕ್ರವಾರ, ಫ್ರೈಡೇ ಅಂಡ್ ಭಾನುವಾರ ಆಯ್ತವಾರ, ಸಂಡೇ ತೆಗಿಬಾರದು. ತುಳಸಿಯನ್ನ ಅಮಾವಾಸ್ಯೆ ಪೌರ್ಣಮಿ ದಿವಸ ತೆಗಿಬಾರದು. ಏನೇನು? ಈತೇನು? ಪೌರ್ಣಮಿ, ಮತ್ತು ಪೂರ್ಣಿಮೆ, ದ್ವಾದಶಿ. ದ್ವಾದಶಿ ತೆಗಿಬಾರದು. ವೆರಿ ಗುಡ್. ದ್ವಾದಶಿ ತೆಗಿಬಾರದು. ಆಮೇಲೆ ಪೌರ್ಣಮಿ, ಅಮಾವಾಸ್ಯೆ ತೆಗಿಬಾರದು. ಮನೆಯಲ್ಲಿ ಶ್ರಾದ್ದ ಮಾಡುವಂತಹ ದಿವಸ ತೆಗಿಬಾರದು. ಏನು? ಮನೆಯಲ್ಲಿ ಶ್ರಾದ್ದ ಮಾಡುವಂತಹ ದಿವಸ ತೆಗಿಬಾರದು. ಸಂಕ್ರಮಣ ಅಂತ ಒಂದು ದಿನ ಇದೆ. ಸಂಕ್ರಮಣ ಅಂದ್ರೆ ಈ ತಮಿಳ್ ಮಂತ್ ಸ್ಟಾರ್ಟ್ ಇದೆ. ಚಿತ್ರೆ, ವೈಗಾಸಿ, ಆನಿ, ಆಡಿ ಅಂತ. ಅದು ಸೂರ್ಯ ಸೌರಮಾನ, ಅದಾವುದು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಿದರೆ ಅದು ಸಂಕ್ರಮಣ ಅಂತ ಹೆಸರು. ಮೇಷ ಸಂಕ್ರಮಣ ಹಂಗಂದ್ರೆ ಸೂರ್ಯ ಮೇಷ ರಾಶಿಯೇ ಪ್ರವೇಶ ಮಾಡುವಂತಹ ದಿನ. ಅದು ತರ ಚಿತ್ತರೆ ಒಂಡ್ರು ಸಂಕ್ರಮಣ ಅಂತ ಹೆಸರು, ಮೇಷ ಸಂಕ್ರಮಣ. ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ದಿವನ ಮಕರ ಸಂಕ್ರಮಣ. ಅದೇ ತೈ ಒಂಡ್ರು ಅದು ತನ ಪೊಂಗಲ್ ತೇಳ್ತೇವು, ಮಕರ ಸಂಕ್ರಮಣ. ಹಿಂಗ ಒಂದೊಂದು ದಿನ ಇದೆ. ಆ ಸಂಕ್ರಮಣ ದಿವಸ ತೆಗಿಬಾರದು. ಸರಿಯಾ? ಸೊ ಇದೇ ಅದು ಉತ್ತರಾಯಣ ಪುಣ್ಯಕಾಲ. ಹಿಂಗ ಒಂದೊಂದು ದಿವಸ ಇದೆ. ಸೊ ಆ ಸಂಕ್ರಮಣ ದಿವಸ ತೆಗಿಬಾರದು. ಇದೆಲ್ಲ ತೆಲಕಲ್ರಿ, ನೆಕ್ಸ್ಟ್ ಅಷ್ಟನೆ. ಓಕೆವಾ? ಇನ್ನೊಂದು ತುಳಸಿಯನ ಮಧ್ಯಾಹ್ನ ಕಮಲ ತೆಗಿಬಾರದು. ಫ್ರಮ್ ಮಾರ್ನಿಂಗ್ ಟಿಲ್ ಆಫ್ಟರ್ನೂನ್ ತೆಗಿಬಹುದು. ಸ್ನಾನ ಮಾಡಿದ ಮೇಲೆ ತೆಗಿಬೇಕು. ನಾವು ಊಟ ಎಲ್ಲ ಮಾಡ್ಲಕ್ ಮುಂಚೆ ತೆಗೆದಿರ್ಬೇಕು. ಪುರುಷರುಗಳು ಮಾತಾಡ್ತಾನೆ ತೆಗಿಬೇಕು. ಸೋಮವಾರ, ಮಂಡೇ, ವೆಡ್ನೆಸ್ಡೇ, ಸ್ಯಾಟರ್ಡೆ, ಥರ್ಸ್ಡೇ ಈ 4 ದಿನ ತೆಗಿಬಹುದು. ಅಂದ್ರೆ ಆತು ದ್ವಾದಶಿ ಆದ್ರೆ ತೆಗಿಬಾರದು. ಮಂಗಳವಾರ, ಭೃಗುವಾರ, ಭಾನುವಾರ ತೆಗಿಬಾರದು. ಅಮಾವಾಸ್ಯೆ ಪೌರ್ಣಮಿ ತೆಗಿಬಾರದು. ದ್ವಾದಶಿ ತೆಗಿಬಾರದು. ಪಿತೃ ಶ್ರಾದ್ದ ದಿನ ತೆಗಿಬಾರದು. ಸಂಕ್ರಮಣ ದಿನ ತೆಗಿಬಾರದು. ಸೊ ಇದ್ರ ಒಂದು ಎಕ್ಸೆಪ್ಷನ್ ಇದೆ. ಏಕಾದಶಿ ಏತು ಬಂದು ತೆಗಿಬಹುದು. ತುಳಸಿಯನ್ನ ಬುರಿ ಕೈಲಿ ತೆಗಿಬಾರದು. ಮಧ್ಯಾಹ್ನ ಕಮಲ ತೆಗಿಬಾರದು. ಸ್ನಾನ ಮಾಡದೆ ತೆಗಿಬಾರದು. ಇದೆಲ್ಲ ಕ್ರಮ. ಸೊ ಆಗ ತೆಗೆದಿಟ್ಟುಕೊಳ್ಬಹುದು. ಈಗೆಲ್ಲ ಮತ್ತೆ ಹೇಳ್ತಾರಿಲ್ಲ, ಮತ್ತೆ ದಿನಾಳು ಪೂಜೆ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು? ತುಳಸಿನ ತೆಗೆದಿಟ್ಟುಕೊಳ್ಬಹುದು. ಎಷ್ಟು ದಿವಸ ಹೂವು ಆಗಾಗ ತೆಗಿಬೇಕು. ಆತಾತು ಹೂವನ್ನ ಆತು ಉಪಯೋಗ ಮಾಡಬೇಕು. ಅದರ ತುಳಸಿಯನ್ನ ತೆಗೆದಿಟ್ಟುಕೊಂಡು ಮಾಡಬಹುದು. ತುಳಸಿ ಎಷ್ಟು ದಿವಸ ಬೇರೆ ಇಟ್ಟಬಹುದು. ಅದು ತನ ಇಲ್ಲದಿದ್ದರೆ ತುಳಸಿ ಎಳೆಯು, ಅದು ಇಲ್ಲದಿದ್ದರೆ ಒಣಗಿಗ ಕಾಷ್ಟ ಉದುರಿ ಕೆಳಗೆ ಬಿದ್ದ ಎಲೆ ತೆಗೆದುಕೊಟ್ಟು ಇಟ್ಟಬಹುದು. ಅದನ್ನಿಲ್ಲ, ಒಣಗಿಗ ಕಾಷ್ಟ ತುಳಸಿ ಕುಚ್ಚಿನ ತೆಗೆದಿಟ್ಟುಂಡು ಉಣಿಸಿ ಒಂದು ಬಾಕ್ಸ್ ತುಂಬ ಇಟ್ಟುಂಡು ಅಂದ್ರೆ ಕೂಡ ಪೂಜೆ ತಗೊಬಹುದು. ಟ್ರಾವೆಲ್ ಮಾಡಾವೆಲ್ಲ ಅಲ್ಲಿ ನಮ್ಮನ್ನ ತುಳಸಿ ಇಲ್ಲ, ತುಂಬ ಬೆಳಿಲಕ್ಕ ಇಲ್ಲ, ಕಾಷ್ಟ ಇಟ್ಟುಂಡು. ಅದನ್ನೇ ಇಲ್ಲದಿದ್ದರೆ ತುಳಸಿಯ ಬುಡದ ಮಣ್ಣು ಅಂದ್ರು ಪುರಂದರದಾಸರು. ಆ ಮಣ್ಣು ಮೃತ್ತಿಗೆ, ಈಗ ರಾಯರು ಮೃತ್ತಿಗೆಲ್ಲ ಪ್ರತಿಷ್ಠೆ ಮಾಡ್ತಾರಲ್ಲ, ಅದೇನ್ ಮಣ್ಣು ಅದೆಲ್ಲ ತುಳಸಿಯ ವನ ಇದೆ ಮಂತ್ರಾಲಯಲ್ಲಿ. ಅಲ್ಲಿಂದ ಮೃತ್ತಿಕಾ ಸಂಕ್ರಮಣ ಅಂತ ಹೇಳಿ ಅಲ್ಲಿಂದ ಮೃತ್ತಿಗೆಯನ್ನ ಭಾಷೆನ್ ಬರಾರು. ಅದನ್ನ ಬೃಂದಾವನ ಮೇಲೆ ಇಟ್ಟು ಹೋಮವನ್ನು ಮಾಡಿ ಜಪಗಳನ್ನ ಮಾಡಿ ಅದರಲ್ಲಿ ರಾಯರ ಸನ್ನಿಧಾನವನ್ನು ತಗೊಂಡು ಬಂದು ಆ ಮೃತ್ತಿಗನ್ನ ಯಾರು ಕೇಳ್ತಾರೆಯೋ ಅವರಿಗೆ ಕೊಡ್ತಾರೆ. ಆಗ ತುಳಸಿಯ ಬುಡದ ಮಣ್ಣೇ ಆ ಮೃತ್ತಿಗೆ, ರಾಯರ ಮೃತ್ತಿಗೆ. ಸೊ ತುಳಸಿಯ ಬುಡದ ಮಣ್ಣು ಅದಿಟ್ಟು ಪೂಜೆ ಮಾಡಿ ಅಂತಾರೆ ಪುರಂದರದಾಸರು. ಅದನ್ನು ಇಲ್ಲದಿದ್ದರೆ ತುಳಸಿ ತುಳಸಿ ಎಂದು ಕೂಗಿದರೆ ನಮ್ಮ ಪುರಂದರ ವಿಠಲ ಒಲಿವ ಕಾಣಿರೋ ಅಂತ ಮಾತು. ಇಲ್ಲ ಅಂದ್ರೆ ತುಳಸಿ ತುಳಸಿ ಅಂತ ಹೇಳ್ತಾ ನೀರನ್ನ ಹಾಕ್ರಿ ಅಂತಾರೆ. ತುಳಸಿ ತುಳಸಿ ಅಂತ ಹೇಳ್ತಾ ಸ್ಮರಣ ಮಾಡ್ತಾ ತೀರ್ಥವನ್ನು ಹಾಕಿ ಅಭಿಷೇಕವನ್ನು ಮಾಡಿ. ಸೊ ತುಳಸಿ ಇಂಪಾರ್ಟೆನ್ಸ್ ತೆಲಕಂಡ್ರ ಎಷ್ಟು ಕೊಟ್ಟಿದ್ದಾರಂತ. ಸೊ ಆಗ ಶಂಖ, ತುಳಸಿ ಇದೆಲ್ಲ ಹೇಳ್ರಿ ಎಲ್ಲಾರು ನಿಮ್ಮ ಫ್ರೆಂಡ್ಸ್ ತಲದ ಸರ್ಕಲ್ಲಿ ಮನೆಯಲ್ಲಿ ಯಾರಿಗೋ ತಿಳಿದಂಗಿದ್ದಾರೆ ಕೂಡ ಅವ್ರಿಗೆಲ್ಲ ಇದೆಲ್ಲ ಹೇಳಿಕೊಡ್ರಿ ಖಂಡಿತ. ಡೌಟ್ ಇದೆಯಾ? ಇಲ್ಲ. ಏನ್ ಚಿನ್ಮಯಿ ಅರ್ಥ ಆಯ್ತಮ್ಮ? ಹಾ ಗುರುಗಳೇ. ಸರಿ. ಆಮೇಲೆ ಪೂಜೆಯಲ್ಲಿರುವಂತಹದ್ದು ಮುಖ್ಯವಾದ ಏನು? ಗಂಟೆ. ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಗಂಟೆ ಅಂದ್ರೆ ಮುಖ್ಯವಾಗಿ ಯಾರು ಇರಬೇಕು? ಹನುಮಂತ ದೇವರು ಇರಬೇಕು, ವಾಯುದೇವ. ವಾಯುದೇವರು.
ಇನ್ನೊಂದನ್ನು ಹೇಳ್ತಾರೆ, ಒಂದು ಪಕ್ಕ ವಾಯುದೇವರು, ಇನ್ನೊಂದು ಪಕ್ಕ ಗರುಡ ಇರುವಂತಹ ಗಂಟೆಗಳಿದೆ, ಅದನ್ನು ಉಪಯೋಗ ಮಾಡಬಹುದು. ವಾಯು ಗರುಡ ಶೇಷನ್. ವಾಯುದೇವರು ಗರುಡದೇವರು ಇರುವಂತಹ ಗಂಟೆ ಇದೆ, ಅದನ್ನು ಉಪಯೋಗ ಮಾಡಬಹುದು. ಆದರೆ ಈ ಶ್ರೀ ವೈಷ್ಣವರು ಇಟ್ಟಿರ್ತಾರೆ, ಅವರೇನು ಇಟ್ಟಿರ್ತಾರೆ, ಸುದರ್ಶನ ಇರುವಂತಹ ಗಂಟೆ ಇಟ್ಟಿರ್ತಾರೆ, ರೈಟಾ. ಶೈವ ಅದಾವುದು ರುದ್ರದೇವರ ಗುಡಿಯಲ್ಲಿ ಇಟ್ಟಿದ್ದಾರೆ, ಅದೇನು ಗಂಟೆ, ನಂದಿ ಗಂಟೆ, ಸರಿಯಾ. ನಾವಿಟ್ಟುಂಬಾದೇನು, ವಾಯುದೇವರು ಇರುವಂತಹ ಗಂಟೆ. ಇನ್ನೊಂದು ಇದು ಸೋಮಸೂತ್ರ ತಟ್ಟು ಅಂತ ಹೆಸರು. ಇದೇನಂದ್ರೆ ಸಾಲಿಗ್ರಾಮ ಇಡ್ಲಕ್ಕ ನಾವು ಇಟ್ಟುಂಬಾಹ ಒಂದು ತಟ್ಟು. ಇದರಲ್ಲಿ ಇದರಲ್ಲಿ ವಿಶೇಷವಾಗಿ ಚಕ್ರಾಬ್ಜ ಮಂಡಲ ಅಂತ ಒಂದಿದೆ. ಚಕ್ರಾಬ್ಜ ಮಂಡಲ ಅಂತ ಒಂದು ರಂಗೋಲಿ ಇದೆ, ಅದೆಲ್ಲ ನಾನು ನಿಮ್ಗೆ ಹೇಳಿಕೊಡ್ತಾನೆ. ಆಕ್ಚುಲ ಅದರ ಒಂದು ವೇರಿಯಸ್ ಲೇಯರ್ಸ್ ಇದೆ ಒಳಗೆ. ಅದು ಒಳಗೆ ಒಂದು ಪದ್ಮದಿಂದ ಪ್ರಾರಂಭ ಮಾಡಿ ಒಳಗೆ ಒಂದು ಸರ್ಕಲ್ ಇರುತ್ತೆ, ಅದರಿಂದ ಮಲ್ಟಿಪಲ್ ಲೇಯರ್ಸ್ ಸರ್ಕಲ್ ಆಗ್ತಾ ಇರ್ಬೇಕು. ಒவ்வೊಂದು ವೇರಿಯಸ್ ಪಾರ್ಟಿಷನ್ ಇದೆ. ಅದು 8, 24 ಅದೆಲ್ಲ ಭಗವಂತನ ನಾಮಗಳು. 8 ಅಕ್ಷರ. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ. 12 ನಾಮಗಳು ಕೇಶವಾದಿ ನಾಮಗಳು. ಅದುವೇ ಕೇಶವಾದಿ ನಾಮಗಳು 24 ತಕೊಂಡ್ರೆ 24 ನಾಮಗಳು. 51 ಮಾತೃಕ ಅಕ್ಷರಗಳು, ಅದನ್ನ ಹೇಳಿಕೊಡ್ತಾನೆ. ಸಂಸ್ಕೃತದಲ್ಲಿರುವಂತಹ 51 ಲೆಟರ್ಸ್, ಒவ்வೊಂದು ಲೆಟರು ದೇವರೋಡ ಒಂದು ರೂಪ, ಒಂದೊಂದು ನಾಮಗಳಿದೆ. ಅದನ್ನೆಲ್ಲ ಹಾಕಿದರೆ ಅದು ಚಕ್ರಾಬ್ಜ ಮಂಡಲ ರಂಗೋಲಿ. ಈ ಚಕ್ರಾಬ್ಜ ಮಂಡಲ ರಂಗೋಲಿಯನ್ನು ಹಾಕಿ ಅದ ಮೇಲೆ ದೇವರು ಪೆಟ್ಟಿಯನ್ನಿಟ್ಟು ಪೂಜೆ ಮಾಡಿದರೆ ವಿಶೇಷವಾದ ಪುಣ್ಯ ಇದೆ. ಯಜ್ಞಗಳು ಮಾಡುವಂತಹ ಸಮಯದಲ್ಲಿ, ಸಂಧ್ಯಾವಂದನ ಮಾಡುವಂತಹ ಸಮಯದಲ್ಲಿ ಈ ಚಕ್ರಾಬ್ಜ ಮಂಡಲ ಸ್ಮರಣ ಮಾಡಿದರೆ, ಆ ಚಿತ್ರವನ್ನು ಇಟ್ಟು ನೋಡಿದರೆ, ಆ ರಂಗೋಲಿಯನ್ನು ಹಾಕಿದರೆ, ಈಗೆಲ್ಲ ಪ್ರಿಂಟೆಡ್ ಬತ್ತೆ, ಪಠಣ ಸಿಕ್ಕತ್ತೆ, ಈಗೆಲ್ಲ ಮನೇಲಿ ಇಟ್ಟುಬಹುದು. ಚಕ್ರಾಬ್ಜ ಮಂಡಲ ಅದಕ್ಕೆ ಬಂದು ಒಂದು ಸುಳಾದಿಯೇ ಮಾಡಿದ್ದಾರೆ ವಿಜಯದಾಸರು, ಕಂಕಣಕಾರ ಸುಳಾದಿ ಅಂತ. ಆ ಚಕ್ರಾಬ್ಜ ಮಂಡಲ ಇರುವಂತ ಒಂದು ಲೇಯರ್ ಏನೇನು, ಅಲ್ಲಿರೋ ಪಾರ್ಟಿಷನ್ ಏನು, ಅಲ್ಲಿರುವಂತ ದೇವರ ರೂಪಗಳೇನೇನು, ಈ ಚಿಂತನೆ ಅಷ್ಟೊಂದು ಪುಣ್ಯ ಇದೆ ಹಂಗಂಬ ವಿಶೇಷ ಎಲ್ಲ ಹೇಳ್ತಾ ಇದ್ದಾರೆ. ಜಸ್ಟ್ ಈಗ ಇದು ತಲೆ ಕಲ್ರಿ ಸಾಕು. ಸೊ ಆಮೇಲೆ ಏನ್ ಮಾಡಬೇಕು, ಗಂಧ, ದೇವರಿಗೆ ಸಮರ್ಪಣೆ ಮಾಡುವಂತಹ ಗಂಧ. ಆ ಗಂಧ ಅಂದ್ರೆ ಏನು, ಸ್ಯಾಂಡಲ್. ನಾವ್ ಈಗೆಲ್ಲ ಏನ್ ಮಾಡ್ತಾರೆ, ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ಬಿಡ್ತಾರೆ. ಆಕ್ಚುಲ್ ಹೆಂಗ್ ಮಾಡಬೇಕು, ಗಂಧವನ್ನ ಕಲ್ಲಲ್ಲಿ ಅರಿದು, ಅದರಲ್ಲಿ ನೀರು ಇಲ್ಲದೆ, ನೀವು ನೋಡಿದ್ರೆ ಗೊತ್ತಾಗತ್ತೆ, ಮಠದೆಲ್ಲ ಹೋದ್ರೆ ಏನ್ ಮಾಡೋರು ಅಂದ್ರೆ ಚಂದ ಅರಿದು ಆ ವೆಟ್, ಅದಾವುದು ಆ ಗಂಧನ ಕೊಂಚ ಒದ್ದ ಸೇರಿ ಇರುತ್ತೆ ಅದಲ್ಲಿ, ಅದನ್ನ ಒಂದು ವಸ್ತ್ರದಲ್ಲಿ, ಒಣಗಿದ ವಸ್ತ್ರದಲ್ಲಿ ಇಟ್ಟು ಹಿಂಡುತ್ತಾರೆ. ಹಿಂಡ ಮೇಲೆ ನೀರೆಲ್ಲ ಬಿದ್ದುಬಿಡತ್ತೆ. ಆ ನೀರೇ ಇಲ್ಲ ಅದಲ್ಲಿ, ಗಟ್ಟಿಯಾಗಿರುತ್ತೆ. ಅದನ್ನ ತನ್ನ ದೇವರಿಗೆ ಸಮರ್ಪಣೆ ಮಾಡಾರು, ಸರಿಯಾ. ಸಾಲಿಗ್ರಾಮಕ್ಕೆ ಆ ಗಂಧನ ಹಂಗ ಸಮರ್ಪಣೆ ಮಾಡ ಕ್ರಮ ಅದು. ಅಮಣ ಅದನ್ನ ಸಮರ್ಪಣೆ ಮಾಡಿ ಅದನ್ನ ತೆಗೆದು ತಾನೆ ನಾಮವನ್ನು ಹಾಕಿಂತಾರೆ. ಈಗ ನಾಮ ಹಾಕಿಂಬ ವೇಳೆ 2 ವಿಷಯ ಇದೆ. ಗೋಪಿಚಂದನ ಸ್ತ್ರೀಗಳನ್ನ ಹಾಕಿಂಬೇಕು ಎಂಬ ಕ್ರಮ ಇದೆ. ಒಂದ್ ದಿನಕ್ಕೆ ಬೇರೆ ಬೇರೆ ನಾಮಗಳು ಹಾಕಿಂಬೇಕು ಅಂತ ಪುರುಷರುಗಳಾದ್ರೆ. ಏನು ಹೆಂಗಂದ್ರೆ, ಒಂದು ನಿರ್ಮಾಲ್ಯದಿಂದ ತುಳಸಿ ತೀರ್ಥದಿಂದ ಒಂದು ನಾಮ ಸ್ನಾನ ಮಾಡಿದ ಮೇಲೆ, ಆಮೇಲೆ ಗೋಪಿಚಂದನದಿಂದ ಒಂದು ನಾಮ, ಅದು ಆದ ಮೇಲೆ ಗಂಧದಿಂದ ಮೇಲೆ ಹಾಕಿಂಬವ ನಾಮ, ಅದಕ್ಕ ಮೇಲೆ ಮೊದಲೇ ಬಂದು ನೀರಿನಿಂದ ನಾಮ, ಆಮೇಲೆ ಮೃತ್ತಿಗೆ, ತುಳಸಿ ಮೃತ್ತಿಕದಿಂದ ನಾಮ, ಅದಕ್ಕಮೇಲೆ ಗೋಪಿಚಂದನದಿಂದ ನಾಮ, ಅದಕ್ಕಮೇಲೆ ಗಂಧ, ಊಟಕ್ಕೆ ಮಿಂಚೆ ಗಂಧದಿಂದ ನಾಮ, ಅದಕ್ಕಮೇಲೆ ಅಂಗಾರ, ಅದಕ್ಕ ಮೇಲೆ ಹಾಕಿದ್ದ. ಅಂಗಾರ ಎಂಬುದೇನು, ದೇವರಿಗೆ ಧೂಪ ಸಾಂಬ್ರಾಣಿ ತಾಕ್ತೇವೆ, ತಮಿಳು ಹೇಳ್ತೇವೆಲ್ಲ ಧೂಪಾಂಕಾರ. ಆ ಧೂಪವನ್ನು ಕೆಂಡದಲ್ಲಿ ಹಾಕಿ, ಆ ಕೆಂಡದಲ್ಲಿ ಹಾಕಿದ ಮೇಲೆ ದೇವರಿಗೆ ತೋರಿಸಿದ ಮೇಲೆ ಅದನ್ನ ವಿಸರ್ಜನ, ನೀರಿನಲ್ಲಿ ವಿಸರ್ಜನ ಮಾಡ ಮೇಲೆ ಆ ಒಂದು ಆ ಬುಗ್ಗದಲ್ಲ, ಅದಕ್ಕೆ ಅಂಗಾರ ಅಂತ ಹೆಸರು. ಬುರಿ ಅಂಗಾರ ಇಲ್ಲ, ಕುಮಟಿ ಬುಗ್ಗ ಹಂಗೆ ತೆಗೆದಿಚ್ಚಿಂಬದಿಲ್ಲ. ದೇವರಿಗೆ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ನೈವೇದ್ಯಕ್ಕೆ ಮುಂಚೆ ಆಮೇಲೆ ಹಿಂದೆ ನಾವು ಸಮರ್ಪಣೆ ಮಾಡುವಂತಹ ಧೂಪ, ಆ ಧೂಪದ ರಸ, ಇದು ಅಂಗಾರ. ಇದು ಅಂಗಾರ ಅಂತ ಹೆಸರು. ಇನ್ನೊಂದೇನು, ಅಕ್ಷತೆ. ಅಕ್ಷತೆ ಅಂದ್ರೆ ಏನು, ಅರಿಶಿನವನ್ನು ಉಜ್ಜಿ ಆ ಅರಿಶಿನದಲ್ಲಿ ಬಾಳೆ ಹೂವನ್ನ, ಒಣಗಿದ ಬಾಳೆ ಹೂವ ಎಲೆ ನೋಡಿದ್ರ, ಬಾಳೆ ಹೂ ಎಲೆ, ಅದನ್ನ ನಾವು ಸುಟ್ಟು ಆ ಒಂದು ಭಸ್ಮವನ್ನ ಇದ್ರಲ್ಲಿ ಹಾಕಿದರೆ ಅದು ಯೆಲ್ಲೋ ಕಲರ್ ಏನಾಗಿಡುತ್ತೆ, ತಿಕ್ ರೆಡ್ ಆಗಿ ಬಿಡುತ್ತೆ. ನೋಡಿರ ಒಳ್ಳೆ ಆ ರೆಡ್ ಕಲರ್ ಡಾರ್ಕ್ ಮೆರೂನ್ ಆಗಿ ಮಾರುತ್ತೆ, ಅಷ್ಟು ಚಂದ ಚೇಂಜ್ ಆಗತ್ತೆ. ಅದನ್ನ ದೇವರಿಗೆ ಪೂಜೆಯಲ್ಲಿ ಸಮರ್ಪಣವನ್ನು ಮಾಡಿ ಆ ಒಂದು ಅಕ್ಷತೆಯನ್ನು ಇಟ್ಟುಕೊಂಡ್ರೆ ಅದು ಅಕ್ಷತೆ.
ಆಗ ಏಕಾದಶಿ ಇತ್ಯಾದಿ ದಿವಸಗಳಲ್ಲಿ ಈ ಗಂಧ ಅಕ್ಷತೆ ಇಟ್ಟುಕೊಳ್ಳುವ ಅಭ್ಯಾಸ ಇಲ್ಲ. ಯಾಕಂದ್ರೆ ಆತ ನೈವೇದ್ಯ ದೇವರಿಗೆ ಆತ ಸ್ವೀಕಾರ ಮಾಡೋದಿಲ್ಲ, ಅದರಿಂದ ಆವತ್ತು ಗಂಧ ಅಕ್ಷತೆ ಇಲ್ಲ. ಸರಿಯಾ? ಸರಿ, ಇದೆಲ್ಲ ಪೂಜೆಗಳಿರುವಂತಹ ವಸ್ತುಗಳು. ಸರಿ, ನಿರ್ಮಾಲ್ಯ ಅಂದ್ರೆ ಏನಂತ ಹೇಳಿದೆ? ಪೂಜೆ ಮಾಡಕ ಪ್ರಾರಂಭದಲ್ಲಿ ನಾವು ಮಾಡುವಂತಹ ಬರೀ ಜಲದಿಂದ ತುಳಸಿಯನ್ನು ಹಾಕಿ ಮಾಡುವಂತಹ ಅಭಿಷೇಕ ನಿರ್ಮಾಲ್ಯ. ಷೋಡಶೋಪಚಾರ ಪೂಜೆ ಅಂದ್ರೆ ಏನು? 16 ಉಪಚಾರಗಳು ಏನೇನು? ದೇವರಿಗೆ ಆಚಮನ ಮಾಡಿ ಸಂಕಲ್ಪ, ಕಳಸ ಪೂಜೆ. ಕಳಸದಲ್ಲಿ 2 ಕಳಸ ಇಡ್ತೇವೆ ನಿತ್ಯ ದೇವರ ಪೂಜೆಯಲ್ಲಿ. ಒಂದು ಸ್ನಾನೀಯ ಕಳಸ, ಇನ್ನೊಂದು ಪೂರ್ಣ ಕಳಸ. ಏನು? ಸ್ನಾನೀಯ ಕಳಸ, ಪೂರ್ಣ ಕಳಸ ಅಂತ. ಸ್ನಾನೀಯ ಕಳಸ ಅಂದ್ರೆ ಶುದ್ಧ ಜಲ ಮಾತ್ರ ಇದೆ. ಪೂರ್ಣ ಕಳಸ ಅಂದ್ರೆ ಈ ಗಂಧ, ಪಚ್ಚಕರ್ಪೂರ, ಏಲಕ್ಕಿ, ಈ ಲವಂಗ, ಕ್ರಾಂಬು ಅಂತ ಹೇಳ್ತೇವಲ್ಲ, ಇದೆಲ್ಲ ಹಾಕಿ ಉಜ್ಜಾರು. ಆ ಉಚ್ಚಿದ ಗಂಧವನ್ನ ಹಾಕಿದರೆ ಆ ವಾಸನೆ ಆಗುತ್ತೆ, ಅದು ಪೂರ್ಣ ಕಳಸ. ಈ 2 ಕಳಸವನ್ನು ಪೂಜೆಯಲ್ಲಿ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ತೋರಿಸಿ ಆ 2ರಿಂದ ಅಭಿಷೇಕ ಮಾಡ್ತಾರೆ. ಓಕೆವಾ? ಆ ಅಭಿಷೇಕ 2 ಮಿಕ್ಸ್ ಇಡೋದು. ಇದು ಶುದ್ಧ ಜಲದಿಂದ ಮಾಡಿದ ಪೂರ್ಣ ಕಳಸ, ಗಂಧ ಇತ್ಯಾದಿಗಳಿಂದ ಮಾಡಿದ ಸ್ನಾನೀಯ ಕಳಸ, ಪೂರ್ಣ ಕಳಸ 2 ಮಿಕ್ಸ್ ಮಾಡಿದರೆ ಅದು ದೊಡ್ಡ ತೀರ್ಥ. ಸರಿಯಾ? ನಿಮಗೆ ನಾವು ಊಟ ಮಾಡಕ್ ಮುಂಚೆ ಕೊಡ್ತಾರಲ್ಲ, ಅದು ದೊಡ್ಡ ತೀರ್ಥ. ಈ ಅಭಿಷೇಕ ಮಾಡಿದ ಮೇಲೆ ದೇವರು ಏನ್ ಮಾಡಬೇಕು? ವಸ್ತ್ರಂ ಸಮರ್ಪಯಾಮಿ, ಆಮೇಲೆ ಯಜ್ಞೋಪವೀತ ಜನಿವಾರ ಸಮರ್ಪಣೆ ಮಾಡೋದು, ಗಂಧ, ಅಕ್ಷತೆ, ಪುಷ್ಪ, ತುಳಸಿ ಇದೆಲ್ಲ ಮಾಡಿ ಅರ್ಚನೆಯನ್ನು ಮಾಡಿ ಧೂಪಾಂಗಾರವನ್ನು ತೋರಿಸಿ ಅದಕ್ಕೆ ಆಮೇಲೆ ನೈವೇದ್ಯವನ್ನು ಮಾಡಿ, ದೀಪ ತೋರಿಸಿ ನೈವೇದ್ಯವನ್ನು ಮಾಡಿ ಅದಕ್ಕೆ ಆಮೇಲೆ ಮತ್ತು ಧೂಪ, ಅದಕ್ಕೆ ಆಮೇಲೆ ಮಂಗಳಾರತಿ 3 ವರ್ತಿ 5 ವರ್ತಿ ಇತ್ಯಾದಿಗಳನ್ನ ಮಾಡಿ ಅದಕ್ಕೆ ಆಮೇಲೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಆ ದೇವರಿಗೆ ಸಮರ್ಪಣೆ ಮಾಡಿದ ಗಂಧ, ಅಕ್ಷತೆ, ಅಂಗಾರ, ತುಳಸಿ, ಪುಷ್ಪ ಅದೆಲ್ಲ ತೆಗೆದಿಟ್ಟಂದ್ರೆ ಅದೆಲ್ಲ ಪ್ರಸಾದ. ಆಗ ಮಂಗಳಾರತಿ ಮಾಡಿದ ಮೇಲೆ ದೇವರಿಗೆ ಶಂಖದಲ್ಲಿ ಜಲವನ್ನು ಹಾಕಿ ಅಪಿಮಂತ್ರವನ್ನು ಮಾಡಿ ಶಂಖದಿಂದ ಆರತಿ ತಯಾರು. ಅದುವೇ ಶಂಖೋದಕ, ಶಂಖತೀರ್ಥ ಅಂತ ಹೆಸರು. ಶಂಖ ತೀರ್ಥ ಅದು ತರ ಪ್ರೋಕ್ಷಣೆ ಮಾಡಿಲಕ್ಕ ಕೊಡ್ತಾರೆ. ಆ ಶಂಖತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಂದ್ರೆ ಪಂಚಮಹಾಪಾದಕ ಅಂತ ಹೆಸರು. ಪಂಚಮಹಾಪಾದಕ ಅಂದ್ರೆ ಗೋಹತ್ಯ, ಆಕಳನ್ನ ಕೊಂದ ಪಾಪ, ಬ್ರಾಹ್ಮಣರನ್ನ ಕೊಂದ ಪಾಪ ಇತ್ಯಾದಿ ಪಾಪಗಳನ್ನ ಪಂಚಮಹಾಪಾದಕ, ದೊಡ್ಡ 5 ಪಾಪಗಳು ಹೆಸರು. ಅಂತ ದೊಡ್ಡ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ನಾವು ಶ್ರೀಪಾದರಾಜರ ಕಥೆ ನೋಡಿದೀವಿ. ಯಾಪದೆಯ ತಿರುಪತಿ ಕ್ಷೇತ್ರದಲ್ಲಿ ಎಲ್ಲ ಪೂಜೆ ಮಾಡಾರನ್ನ ಕೊಂದು ಬಿಟ್ರು. ಆಗ ದೊಡ್ಡ ಮಹಾಪಾದಕ ಆಯಿತು, ಬ್ರಹ್ಮಹತ್ಯಾ ದೋಷಗಳು ಬಂದಿತ್ತು. ಬ್ರಹ್ಮಹತ್ಯಾದಿ ದೋಷಗಳು ಪರಿಹಾರ ಆಗತ್ತೆ. ಈ ಶಂಖೋದಕದಿಂದ ಏನಾಗತ್ತೆ? ಬ್ರಹ್ಮಹತ್ಯಾ ದೋಷಗಳು. ಬ್ರಹ್ಮಹತ್ಯ ಅಂದ್ರೆ ಬ್ರಾಹ್ಮಣ, ಆಕಳನ್ನ ಕೊಂದ ದೋಷಗಳಿಂದ ಬ್ರಹ್ಮಹತ್ಯ. ಈ ಶಂಖೋದಕಂದ ಏನಾಗುತ್ತೆ? ಬ್ರಹ್ಮಹತ್ಯಾದಿ ದೋಷ ಪರಿಹಾರಾರ್ಥಂ ಅಂತ ಅದು ಸಂಕಲ್ಪ. ಅಂತ ದೋಷಗಳು ಪರಿಹಾರ. ಶ್ರೀಪಾದರಾಜರು ಅದಕ್ಕೆ ತನ್ನ ಶಂಖತೀರ್ಥವನ್ನು ಪ್ರೋಕ್ಷಣೆ ಮಾಡಿದರು. ಸೊ ನೈವೇದ್ಯ ಆಗಿ ಮಂಗಳಾರತಿ ಆದ ಮೇಲೆ ಶಂಖದಲ್ಲಿ ತೀರ್ಥವನ್ನು ಹಾಕಿ ದೇವರಿಗೆ ಅದನ್ನ ಆರತಿಯಾಗಿ ತೋರಿಸಿದರೆ ಅದುವೇ ಆ ತೀರ್ಥವೇ ಶಂಖತೀರ್ಥ. ಅರ್ಥ ಆಯ್ತಾ ಎಲ್ಲರಿಗೆ? ಹೌದು ಗುರು. ಈಗ ಏನ್ ಮಾಡ್ತಾರೆ? ಈ ಶಂಖತೀರ್ಥ ನಮ್ಮ ಹತ್ತಿಲಿದೆ. ಆಮೇಲೆ ಇನ್ನೊಂದು ತೀರ್ಥ ಏನಿದೆ? ಪೂರ್ಣ ಕಳಸ, ಸ್ನಾನೀಯ ಕಳಸ, ಗಂಧೆಲ್ಲ ಹಾಕಿದ್ದು ಪ್ಲೈನ್ ವಾಟರ್. ಆ ತೀರ್ಥ 2 ಮಿಕ್ಸ್ ಮಾಡಿ ಒಂದು ಅಭಿಷೇಕ ಮಾಡಿದ್ದೇವೆ, ಅದು ದೊಡ್ಡ ತೀರ್ಥ. ಒಂದು ಕೈ ಹಿಡಿದೆ ಶಂಖತೀರ್ಥ ಇದೆ. ಪೂಜೆ ಪ್ರಾರಂಭದಲ್ಲಿ ನಾವು ಮಾಡಿದ ತೀರ್ಥ ಏನು? ನಿರ್ಮಾಲ್ಯ ತೀರ್ಥ. ಕರೆಕ್ಟಾ? ಎಲ್ಲ ಜ್ಞಾಪಕ ಇಟ್ಟಿಂದ್ರ? ಸೊ ಬೆಳಿಗ್ಗೆ ಎದ್ದೊಡತೆ ಈಗ ಒಂದು ಮಠಕ್ಕೆ ಹೋಗ್ತೇವೆ. ಮನೆಯಲ್ಲಿ ಮೊದಲೇ ನಿರ್ಮಾಲ್ಯ ಮಾಡಿದ್ದಾರೆ. ಆ ನಿರ್ಮಾಲ್ಯ ಒಂದು ತೀರ್ಥ, ಆಮೇಲೆ ಇನ್ನೊಂದು ದೊಡ್ಡ ತೀರ್ಥ. ಇದು ಮಧ್ಯದಲ್ಲಿ ದೇವರಿಗೆ ಈ ಪೂರ್ಣ ಕಳಸ, ಸ್ನಾನೀಯ ಕಳಸ, ಅದಾವುದು ಗಂಧ ಇದೆಲ್ಲ ಅರ್ಧ ತೀರ್ಥ. ಇನ್ನೊಂದು ಆ ಕಳಸ ಅಭಿಷೇಕ ಮಾಡ್ಲಕ್ಕೆ ಮಿಂಚೆ ಪಂಚಾಮೃತ ಅಭಿಷೇಕ ಅಂತ ಮಾಡ್ತಾರೆ. ಸೊ ಈ ಆರ್ಡರ್ಲಿ ನೋಡಿದ್ರೆ ಇದು ಬರ್ತದೆ. ಫಸ್ಟ್ ನಿರ್ಮಾಲ್ಯ ಅಭಿಷೇಕ ಮಾಡೋರು, ಆಮೇಲೆ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡೋರು, ಆಮೇಲೆ ಕಳಸದಿಂದ ಅಭಿಷೇಕ ಮಾಡೋರು. ಪಂಚಾಮೃತ ಅಂದ್ರೆ ಏನು? ಪಂಚ ಅಂದ್ರೆ ಏನು? 5. ಪಂಚ ಅಂದ್ರೆ 5. ಏನೇನು ಸೇರತ್ತೆ? ಹಾಲು, ಮೊಸರು, ಜೇನು, ತುಪ್ಪ, ಆಮೇಲೆ ಸಕ್ಕರೆ. ಇದು ಇಲ್ಲಂಗ ಆಮೇಲೆ ಇನ್ನೊಂದು ಏನಾಗ್ತಾರೆ ನೀವು ನೋಡಿದ್ರೆ? ಹಣ್ಣು, ಹಾ, ಎಳ್ನೀರು. very good. ಆಮೇಲೆ ಎಳನೀರು. ಎಳನೀರು. ವೆರಿ ಗುಡ್. ಅದೆಲ್ಲ ಸೇರತ್ತೆ. ಸೊ ಇದು 2, 5 ಹಾಕಿದರೆ ಅದು ಪಂಚಾಮೃತ ಅಂತ ಹೆಸರು.
ಸರಿಯಾ? ಈ ಪಂಚಾಮೃತ ಏಕಾದಶಿ ಇತ್ಯಾದಿ ದಿನಗಳಲ್ಲಿ ಮಾಡೋದಿಲ್ಲ. ಯಾತಕ ಮಾಡಿದರೆ ದೇವರಿಗೆ ಏಕಾದಶಿ ಇಲ್ಲ ಮತ್ತು ಅದನ್ನ ಯಾರು ತೊಕೊಳ್ಳಕ್ಕಿಲ್ಲ. ಅದರಿಂದ ಉಪವಾಸ ಮಾಡೋ ಕ್ರಮ ಇರೋದ್ರಿಂದ ಏಕಾದಶಿ ಇತ್ಯಾದಿ ದಿವಸಗಳಲ್ಲಿ ಅದು ಮಾಡೋದಿಲ್ಲ. మరి ಏಕಾದಶಿ ಇತ್ಯಾದಿ ದಿನಗಳಲ್ಲಿ ವಾಸನೆ ದ್ರವ್ಯಗಳನ್ನ ಹಾಕೋದಿಲ್ಲ. ಇದರಲ್ಲಿ ತೀರ್ಥದಲ್ಲಿ ಈ ಲವಂಗ ಪಚ್ಚಕರ್ಪೂರ ಇದೆಲ್ಲ ಮಾಡಲಾರು. ಆತ ಬರೀ ತುಳಸಿ ಗಂಧನಿಟ್ಟು ಅರಿದು ಆತ ಅಭಿಷೇಕ ಮಾಡಿಬಿಡ್ತಾರೆ. ಸರಿಯಾ? ಇದೆಲ್ಲ ತಲಕಲ್ರಿ, ಜಸ್ಟ್ ಇನ್ಫಾರ್ಮೇಶನ್ಗೆ. ಸರಿ, ಈಗ ನಾವು ಹೆಂಗ ತಗೊಬೇಕು? ತೀರ್ಥ ಇದು ಎಲ್ಲಾರಿಗೂ ಅಪ್ಲಿಕಬಲ್ ಇಲ್ವಾ? ತೀರ್ಥನ ಹೆಂಗ ತಗೊಬೇಕು? ನಿಮ್ಮ ಈ ಇಂಡೆಕ್ಸ್ ಫಿಂಗರ್, ಈ ಒಂದು 2 ಫಿಂಗರ್ಸ್ನ ನೋಡ್ರಿ, ಹಿಂಗ ಇಟ್ಟಬೇಕು. ಚಿನ್ಮುದ್ರಾ ಅಂತ ಹೇಳ್ತೇವಲ್ಲ, ಚಿನ್ಮುದ್ರಾ ತರ. ಅதாவது ಅದನ್ನ ಹಿಂಗ ಮಡಿಸಿನ್ರೆ, ಈ ಒಂದು ಬೆರಳನ್ನ ಹಿಂಗ ಮಡಿಸಿ ನಮ್ಮ ಕಟ್ಟ ಬೆರಳದಲ್ಲ ಅದಲ್ಲಿ ತಾಕ್ಸುವಂತೆ ಮಾಡಿ ಇಲ್ಲಿ ಕುಳಿ ಮಾಡಿಬೇಕು. ಹಿಂಗೆ ಬಲದ ಕೈನ ನಿಮಗೆ ಎಡದ ಕೈ ಹಂಗೆ ಕಾಣಿಸ್ತಾನ ತೋರ್ಸೋದು. ಸೊ ಬಲದ ಕೈಯಲ್ಲಿ ಹಿಂಗೆ ಇಟ್ಟುಂಡು ಮಾಡಿದರೆ ಕಲಗ ಚೆಲ್ಲೋದೇ ಇಲ್ಲ. ತುಂಬ ನೋಡಿತೀರ, ಊಟಕ್ಕೆ ಕೂತು ಮಗಳ ಹಾಕಿರೋರು ಒಂದು ಪಂದಿಯ ಪೂರ ತೀರ್ಥ ಕೊಡ್ತಾರ ಅವರು, ಅಂದ್ರೆ ಆ ಗುಳಿ ಇಲ್ಲತ್ತೆ. ಸಲ ಬಂದ್ರೆ ಹಾಕಿದವ್ರದೇ ಕಲಗ ಬಿದ್ದಿರೋದು. ಯಾತಕ್ಕೆ ಅಂದ್ರೆ ನಾವು ಹಿಂಗೆ ಇಟ್ಟುಂಬೋದಿಲ್ಲ. ಅದು ಹೆಂಗಿರ್ಬೇಕು? ಇಟ್ ರಿಸಂಬಲ್ ಲೈಕ್ ಎ ಕೌಸ್ ಏರ್. ಗೋ ಗೋ ಕಿಮಿ ಹೆಂಗಿರ್ಬೇಕು ಅಂತ, ಹಾಕಳ ಕಿಮಿ. ಸರಿಯಾ? ಅಂಜಲಿ ಅಂತ ಹೇಳ್ತಾರೆ. ಸೊ ಅದು ಹಂಗೆ ಇಟ್ಟಬೇಕು. ಸೊ ಇಂಡೆಕ್ಸ್ ಫಿಂಗರ್, ಥಮ್ಸ್ ಫಿಂಗರ್, ಆ ಥಮ್ಸ್ ಫಿಂಗರ್ ಟಚ್ ಆಗಿ ಇರಬೇಕು. ಇದುವೇ ತೀರ್ಥದ ಕ್ರಮ, ತೊಕೊಂಬ ಕ್ರಮ. ಅಲ್ಲಿ ತೊಕೊಂಬವಳು ಏನ್ ಮಾಡ್ಬೇಕು? ಎಡದ ಕೈ ಒಂದು ವಸ್ತ್ರವನ್ನು ಇಟ್ಟುಂಡು ಆ ಎಡದ ಕೈ ಮೇಲೆ ಹಿಂಗೆ ತೀರ್ಥ ಇಟ್ಟಬೇಕು. ಯಾತಕ್ಕೆ? ಆ ತೀರ್ಥ ಕಳಗ ಚೆಲ್ಲಬಾರದು. ನಾವು ನೋಡಿದೇವಲ್ಲ, ಸಾರಿ ನಾವು ನೋಡಿದೇವೆ, ನಿಮ್ಗೆ ಇನ್ನೂ ಅಲ್ಲ, ಇನ್ನು ಹಾಲು ಸಮುದ್ರ ಮತನ, ಇನ್ನು ಧನ್ವಂತರಿ ಅವತಾರ, ಹಾಲು ಸಮುದ್ರ ಮತನ ಸಂಕ್ಷಿಪ್ತವಾಗಿ ಹೇಳಿದ ನಡೆಸ್ತಾನೆ. ರುದ್ರದೇವರ ಅವತಾರ ಯಾರು? ದುರ್ವಾಸ ಋಷಿ ದೇವರ ಪ್ರಸಾದವನ್ನು ಇಂದ್ರನಿಗೆ ಕೊಟ್ರು. ಕೊಡವಳ ಇಂದ್ರ ಐರಾವತ ಯಾಣ ಮೇಲೆ ಕೂತುಂಡು ತೊಕೊಂಡ. ಆ ಐರಾವತ ಯಾಣ ಕಾಲು ಹಾಕಿ ಮೆಟ್ಟಿ ಬಿಡುತ್ತು. ಆಗ ಇಂದ್ರನ ಏನಾಯ್ತು? ದುರ್ವಾಸರ ಸಾಪೆಟ್ಟಾಗ ಎಲ್ಲ ಸಂಪತ್ತು ಹೋಯಿಡ್ತು. ಅದಕ್ಕಮಲ ಹಾಲು ಸಮುದ್ರ ಮತನವನ್ನು ಮಾಡಿ ಮತ್ತೆ ಎಲ್ಲ ಸಿಕ್ಕಿತ್ತು. ಕಾಮಧೇನು, ಕರ್ಪಗ ವೃಕ್ಷ, ಅಮೃತವನ್ನು ದೇವರು ಧನ್ವಂತರಿ ತಂದು ಕೊಟ್ರು. ಯಾತಕ್ಕೆ ಅಂದ್ರೆ ದೇವರ ಪ್ರಸಾದವನ್ನ ಕಲಹ ಹಾಕಿ ಅವಮಾನ ಮಾಡಿದಕ್ಕಾಗಿ. ಒಂದು ತೀರ್ಥವನ್ನ ಕಲಗ ಚೆಲ್ಲಬಾರದು. ಕಲಗ ಯಾರೋ ಬೈ ಮಿಸ್ಟೇಕ್ ಕಲಗ ಯಾರೋ ಚೆಲ್ಲಿದರೆ, ಕಲಗ 1-2 ಜುಟ್ಟು ಬಿದ್ದರನು ಹೊರಸೂಡ್ಬೇಕು. ಅಷ್ಟು ಶ್ರದ್ಧೆಯಿಂದ ತಗೊಬೇಕು ತೀರ್ಥವನ್ನ, ಕಲಗ ಚೆಲ್ಲಬಾರದು. ತೀರ್ಥ ತಗೊಂತಾನಂತ ಹೇಳ್ತು ತುಂಬಾ ನೀರಡಿಕೆ ಆಗಿದೆ ಅಂತ ಹೇಳಿ ತುಂಬಾ ತೀರ್ಥನ ಕುಡಿಬಾರದು. ಸೊ ತೀರ್ಥ ತೊಕ್ಕಲಕ್ಕನು ಒಂದು ಲಿಮಿಟ್ ಇದೆ. ಸರಿಯಾ? ತುಂಬಾ ತಗೊಂಬಾರದು, ಕಮ್ಮಿಯಾನು ತಗೊಂಬಾರದು. ಅದಕ್ಕೆ ಕರೆಕ್ಟಾ ತೀರ್ಥವನ್ನು ತಗೊಬೇಕು. ನಮ್ಮ ಕೈಯಲ್ಲಿ ಒಂದು ಉದ್ದ ಹಾಕಿದರೆ ಎಷ್ಟು ಮುಳುಗಬೇಕು ಅಷ್ಟು ಆಚಮನ ಮಾಡಲು ತಗೊಬೇಕು ಅಂತ ಹೇಳ್ತಾರೆ. ತೀರ್ಥ ನಾವು ಕೈ ಹಾಕಿ ಬಿಡೋ 3 ಬಾರಿ ಅಂದ್ರೆ 3 ಬಾರಿ ಲಿಮಿಟೆಡ್ ತಗೊಬೇಕು. ಸರಿಯಾ? ಸರಿ. ಇನ್ನೊಂದು ಈ ತೊಕೊಂಬ ವೇಳೆ ಮಂತ್ರಗಳಿದೆ, ಇದು ಮಟ್ಟ ಹೇಳ್ಬಿಡ್ತಾನ ನಾನು. 2 ಮಂತ್ರ. ಒಂದು ನಿರ್ಮಾಲ್ಯ ತೀರ್ಥ ತೊಕೊಂಬ ಕ್ರಮ. ನಿರ್ಮಾಲ್ಯ ತೀರ್ಥ ಅಂದ್ರೆ ಏನು? ಬೆಳಿಗ್ಗೆ ಎದ್ದೋಡತ್ತೆ ದೇವರಿಗೆ ನಿರ್ಮಾಲ್ಯ ವಿಸರ್ಜನ, ಹಲೆ ಹೂವು ತುಳಸಿನ ವಿಸರ್ಜನ ಮಾಡಿ ತುಳಸಿ ನೀರನ್ನ ಇಟ್ಟು ಶಂಖದಿಂದ ಅಭಿಷೇಕ ಮಾಡಿದರೆ ಅದು ನಿರ್ಮಾಲ್ಯ. ಆ ನಿರ್ಮಾಲ್ಯವನ್ನ ನಾವು ತಕೊಂಡು ಗೋಪಿಚಂದನ ಹಾಕಿಬಹುದು. ಪೂಜೆ ಮಾಡ್ಲಕ್ಕೆ, ತುಳಸಿ ಪೂಜೆ ಮಾಡ್ಲಕ್ಕೆ ಮುಂಚೆ ಮನೆಯಲ್ಲಿ ದೇವರ ಪೂಜೆಗಳು, ತುಳಸಿ ಪೂಜೆ, ಹಬ್ಬಗಳು ಬಂದಾಗ, ಗುಡಿಗೆ ಹೋದಾಗ ಮೊದಲೇ ತಕೊಂಡ್ರೆ ಇಟ್ ವಿಲ್ ಪ್ಯೂರಿಫೈ ಅಸ್, ನಾವು ಪವಿತ್ರ ಆಲಕ್ಕಾಗಿ. ಆ ನಿರ್ಮಾಲ್ಯ ತಕೊಂಬಾವಲ್ಲ ಏನು ಮಂತ್ರ? ಅದನ್ನ ಹೆಂಗ ತಕೊಬೇಕು? 3 ಟೈಮ್ಸ್ ಮೊದಲೇ ತೀರ್ಥ ತಕೊಬೇಕು. ಇದು ಕ್ರಮ ಮಾರುತ್ತೆ. ದೊಡ್ಡ ತೀರ್ಥ ತಕೊಂಬಾವಳ ಬೇರೆ ಪ್ರೊಸೀಜರ್, ನಿರ್ಮಾಲ್ಯ ತಕೊಂಬಾವಳ ಬೇರೆ ಪ್ರೊಸೀಜರ್. ನಿರ್ಮಾಲ್ಯ ತಕೊಂಬಾವಳ ಏನು? 3 ಬಾರಿ ತೀರ್ಥವನ್ನು ಸ್ವೀಕಾರ ಮಾಡಬೇಕು. 4ನೇ ಬಾರಿ ಅದೇ ತೀರ್ಥವನ್ನ ಕೈಯಲ್ಲಿ ಹಾಕಿಕೊಂಡು ಮೇಲೆ ಪ್ರೋಕ್ಷಣ ಮಾಡಿಕೊಳ್ಳಬೇಕು. ಏನು? 3 ಟೈಮ್ಸ್ ನಿರ್ಮಾಲ್ಯ ಸ್ವೀಕಾರ, 4th ಟೈಮ್ ಏನು? 4ನೇ ಬಾರಿ ಪ್ರೋಕ್ಷಣೆ. ಏನು ಶ್ಲೋಕ? ಎಲ್ಲ ರಿಪೀಟ್ ಮಾಡ್ರಿ. ಅಕಾಲ ಮೃತ್ಯು ಹರಣಂ, ಅಕಾಲ ಮೃತ್ಯು ಹರಣಂ, ಅಕಾಲ ಮೃತ್ಯು ಹರಣಂ, ಸರ್ವ ವ್ಯಾಧಿ ನಿವಾರಣಂ, ಸರ್ವ ವ್ಯಾಧಿ ನಿವಾರಣಂ, ಸರ್ವ ವ್ಯಾಧಿ ನಿವಾರಣಂ, ಸರ್ವ ವ್ಯಾಧಿ
ಸಮಣಂ ಅಂತ ಹೇಳ್ತಾರೆ, ಹರಣಂ ಅಂತ ಹೇಳೋರು. ಎರಡು ವರ್ಣ ಉಂಟು. ಸಮಸ್ತ ದುರಿತೋಪ, ಸಮಸ್ತ ದುರಿತೋಪ ಶಮನಂ, ಸಮಸ್ತ ದುರಿತೋಪಶಮನಂ ವಿಷ್ಣು ಪಾದೋದಕಂ ಶುಭಂ, ವಿಷ್ಣು ವಿಷ್ಣುಪಾದೋದಕಂ ಪಾದ ಶುಭಂ. ಉದಕಂ, ವಿಷ್ಣು ಪಾದದ ಉದಕಂ ಅಂದ್ರೆ ನೀರು, ಉದಕ ಅಂತ ಹೆಸರು. ವಿಷ್ಣು ಪಾದದಲ್ಲಿ ಅಭಿಷೇಕವನ್ನು ಮಾಡಿದ ಉದಕ, ಅದು ಪಾದೋದಕ ಅಂತ ಹೆಸರು. ಅಕಾಲ ಮೃತ್ಯು ಹರಣಂ, ಅಕಾಲ ಮೃತ್ಯು ಅಂದ್ರೆ ಏನು? ಅನ್ಎಕ್ಸ್ಪೆಕ್ಟೆಡ್ ಡೆತ್, ಆಕ್ಸಿಡೆಂಟ್, ಫೈರ್ ಇತ್ಯಾದಿಗಳಲ್ಲಿ ಮರಣ ಇಲ್ಲದೆ ನಮ್ಮನ್ನ ರಕ್ಷಣೆ ಮಾಡಬಹುದು, ಮಾಡುವಂತಹದ್ದು ಈ ತೀರ್ಥ. ಸರಿಯಾ? ಸರ್ವವ್ಯಾಧಿ ನಿವಾರಣಂ, ಯಾರಿಗೆ ವ್ಯಾಧಿ ಇದೆಯೋ, ವ್ಯಾಧಿ ಇರುವವರಿಗೆ ಪರಿಹಾರ ಆಗತ್ತೆ, ಒಳ್ಳೆ ಆರೋಗ್ಯ ಇರುವವರಿಗೆ ವ್ಯಾಧಿ ಬಾರದೆ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಓಕೆ, ಸೊ ಇದನ್ನು ತೊಕ್ಕಂತ ನಿರ್ಮಾಲ್ಯ ತೊಕ್ಕಂತ ಬಂದರೆ ವ್ಯಾಧಿಗಳು ಬರೋದಿಲ್ಲ, ಅಕಾಲ ಮೃತ್ಯು ಬರೋದಿಲ್ಲ. ಸಮಸ್ತ ದುರಿತಗಳು ಅಂದ್ರೆ ಕಷ್ಟಗಳು, ದುರಿತೋಪಶಮನಂ, ಪಾಪಗಳಿಂದ ನಮಗೆ ಬರುವಂತಹ ಕಷ್ಟಗಳು ಮನಸ್ಸಿನಿಂದ ವಿಚಾರ ಇರಬಹುದು, ಫಿನಾನ್ಷಿಯಲ್ ಚಾಲೆಂಜಸ್ ಇರಬಹುದು, ವ್ಯಾಧಿಗಳಿಂದ ಕಷ್ಟಗಳಿರ್ಬೋದು, ಏನೋ ಒಂದು ಕಷ್ಟಗಳಿದಲ್ಲ, ಅದೆಲ್ಲ ಸಮಸ್ತ ದುರಿತೋಪಹರಣಂ ಇಲ್ಲ ಶಮನಂ, ವಿಷ್ಣು ಪಾದೋದಕಂ ಶುಭಂ, ತಕೊಂಡ್ರೆ ಒಳ್ಳೇದಾಗತ್ತೆ. ನೋಡಿ ಎಷ್ಟು ಒಳ್ಳೇದು, ನೋಡಿ ಎಷ್ಟು ಈಸಿ ನಿರ್ಮಾಲ್ಯ ತಕೊಂಡ್ರೆ. ಅದು ಇಷ್ಟೊಂದು ಮಹತ್ವವನ್ನು ಹೇಳಿದ್ದಾರೆ. ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ನಿವಾರಣಂ, ಸಮಸ್ತ ದುರಿತೋಪಶಮನಂ, ವಿಷ್ಣು ಪಾದೋದಕಂ ಶುಭಂ. ಸರಿಯಾ? ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ನಿವಾರಣಂ, ಸಮಸ್ತ ದುರಿತೋಪಶಮನಂ ಇಲ್ಲ ಸಮಸ್ತ ದುರಿತೋಪಹರಣಂ, ವಿಷ್ಣು ಪಾದೋದಕಂ ಶುಭಂ. So 4 times, so each time one line, correct? ಒಂದು ನೀವು ಹೇಳ್ತಾ ಇದ್ರೆ 3 ಬಾರಿ ಮನಸ್ಸಿನ ಹೇಳ್ತಾ ತಕೊಬಹುದು. Okay. ಸರಿಯಾ? 3 ಟೈಮ್ಸ್. ಅದ್ರಲ್ಲಿ ಈಗ ಏನಂದ್ರೆ ಏಕಾದಶಿ ದಿವಸ ನಿರ್ಮಾಲ್ಯ ಯಾರೋ ಕೊಟ್ರೆ ಎಷ್ಟು ಬಾರಿ ನಿರ್ಮಾಲ್ಯ? ಒಂದು ಟೈಮ್, ಒಂದೇ ಒಂದು ಸಾರಿ ತಾನೆ. ಸೊ ನಾವು ತೀರ್ಥ ಕೊಡಾಧಿಪತಿ ಹೇಳಿದೆವು, ಈ ದೇವ್ರ ಪೂಜೆ ನಿರ್ಮಾಲ್ಯ ಮಾಡಿದ್ರೂ ಸೇರಿ, ದೇವ್ರ ಪೂಜೆ ಮಾಡಿದ್ರೂ ಸೇರಿ, ತೀರ್ಥ ಎಲ್ಲರಿಗೂ ಕೊಡಬೇಕು. ಹೆಂಗೆ? ತಾರತಮ್ಯ ಕ್ರಮದಲ್ಲಿ ಫಸ್ಟ್ ಲಕ್ಷ್ಮಿಯೇ ಶಂಖಕ್ಕೆ ಕೊಡಬೇಕು. ಶಂಖಕ್ಕೆ 3 ಬಾರಿ, ಶಂಖಕ್ಕೆ ಪ್ರೋಕ್ಷಣೆ ಇಲ್ಲ, ಶಂಖಕ್ಕೆ ಅದೆಲ್ಲ ನಾ ಹೇಳ್ತಾನೆ. ಶಂಖಕ್ಕೆ ನಿರ್ಮಾಲ್ಯ ಕೊಡಬೇಕು, ಆಮೇಲೆ ವಾಯುದೇವರಿಗೆ ಕೊಡಬೇಕು, ಗರುಡ ಶೇಷ ಪ್ರತಿಮೆಗಳಿದ್ದರೆ ಅವರಿಗೆ ಕೊಡಬೇಕು, ಆಮೇಲೆ ಗುರುಗಳಿಗೆಲ್ಲ ಕೊಡಬೇಕು ಮನೆಯಲ್ಲಿದ್ದರೆ. ಆಮೇಲೆ ನಾವು ತಗೋಬೇಕು ನಿರ್ಮಾಲ್ಯ, ನಾವು ತಕೊಂಡು ಆಮೇಲೆ ಪೂಜೆಯನ್ನು ಮಾಡಬೇಕು. ಆಮೇಲೆ ದೊಡ್ಡವರಿಗೆಲ್ಲ ಕೂಡ ತೀರ್ಥ ಕೊಡಾವೆಲ್ಲನು ಏನಂದ್ರೆ ಇದೇ ಕ್ರಮ. ಫಸ್ಟ್ ಶಂಖಕ್ಕೆ, ಆಮೇಲೆ ವಾಯುದೇವರಿಗೆ, ಆಮೇಲೆ ಗರುಡ ಶೇಷ ರುದ್ರ ಎಲ್ಲರಿಗೆ, ಆಮೇಲೆ ಗುರುಗಳಿಗೆ, ಇವರಿಗೆಲ್ಲ ತೀರ್ಥ ಕೊಡ್ತಾ ಬರಬೇಕು. ಕೊಟ್ಟ ಆಮೇಲೆ ಮನೆಯಲ್ಲಿ ದೊಡ್ಡವರಿಗೆ ಕೊಡಬೇಕು. ತಾತ ಅವೆಲ್ಲ ಇದ್ದಾರೆ ಮನೆ, ಆಮೇಲೆ ತಾಯಿ ತಂದೆಯರಿಗೆ, ಅಣ್ಣ ಅಕ್ಕ ಅವರೆಲ್ಲ ಇದ್ದಾರೆ, ಆ ಕ್ರಮ ಮನೆಯಲ್ಲಿ. ಆಮೇಲೆ ನಾವು ತಗೊಬೇಕು. ಇದು ಪೂಜೆ ಮಾಡುವವರು ಮಾಡುವಂತ ಕೆಲಸ. ನೀವು ಯಾರೋ ಕೊಡೋದಾದ್ರೆ ನೀನು ಕೊಡ್ಬೇಕು ಅದೇ மாதிரி. ಆಮೇಲೆ ತೀರ್ಥವನ್ನ ನಾವು ಮಾಡಿದ ಅಡಿಗೆ ಪದಾರ್ಥಗಳು ಹಾಕಿ ತಕೊಂಡ್ರೆ ಸಾಕು, ಅದುವೇ ನೈವೇದ್ಯ, ದೇವರಿಗೆ ಸಮರ್ಪಣೆ ಮಾಡಿದಂತ ಆಗಿಡುತ್ತೆ. ಸೊ ಮನೆಯಲ್ಲಿಯೇ ನಾವು ಆ ತೀರ್ಥವನ್ನ ಪದಾರ್ಥಗಳನ್ನ ಹಾಕಿಂಡು ಸ್ವೀಕಾರ ಮಾಡಿದರೆ ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡಿದ ಪುಣ್ಯ ಇದೆ. ದೇವರ ನೈವೇದ್ಯ ಮಾಡಿದ ಊಟ ಒಂದೊಂದು ತುತ್ತನ್ನು 100 ಚಾಂದ್ರಾಯಣ ವ್ರತ ಅಂತ ಒಂದಿದೆ, 100 ಸಾಂದ್ರಾಯಣ ವ್ರತ ಮಾಡಿದ ಪುಣ್ಯ ಒಂದೊಂದು ತುತ್ತಿಗೆ ಇದಂತೆ. ಅಷ್ಟು ಪುಣ್ಯವನ್ನು ಕೊಡ್ತಾನ ದೇವರು. ಸರಿಯಾ? ಸರಿ. ಈ ತೀರ್ಥ ಇದೇನು? ಶಂಖ ತೀರ್ಥ ಅಂತ ನಾವು ಹೇಳಿದೆವು. ಶಂಖದಲ್ಲಿ ನೀರು ಹಾಕಿ ದೇವರಿಗೆ ಆರತಿ ಮಾಡಿದರೆ ಅದು ಬ್ರಹ್ಮಹತ್ಯ ದೋಷ ಪರಿಹಾರ ಮಾಡುವಂತಹದ್ದು ಶಂಖತೀರ್ಥ. ಆ ಶಂಖತೀರ್ಥನ ಏನು ಮಾಡಬೇಕು? ಅಲ್ಲಿ 3 ಬಾರಿ ಕುಡಿದು 4ನೇ ಬಾರಿ ಪ್ರೋಕ್ಷಣೆ. ಇಲ್ಲಿ ಮೊದಲಲ್ಲಿ ಶಂಖತೀರ್ಥದಿಂದ ಪ್ರೋಕ್ಷಣೆ ಮಾಡಿ ನಮ್ಮನ್ನ ಪ್ಯೂರಿಫೈ ಮಾಡಿಬೇಕು, ಪವಿತ್ರ ಮಾಡಿಕೊಳ್ಬೇಕು. ತೀರ್ಥ ಕುಡಿಲಕ್ಕೆ ನಾವು ಯೋಗ್ಯತೆ, ಗೆಟಿಂಗ್ ಎಲಿಜಿಬಿಲಿಟಿ. ದೆನ್ 3 ಟೈಮ್ಸ್ ದೊಡ್ಡ ತೀರ್ಥ, ಆ ಪೂರ್ಣ ಕಳಸ, ಸ್ನಾನೀಯ ಕಳಸ ಮಿಕ್ಸ್ ಮಾಡಿ ಅಭಿಷೇಕ ಮಾಡಿದ್ದೇವಲ್ಲ, ಅದಕ್ಕೆ ಮೇಲೆ ಮಾಡಿದ ಮೇಲೆ ಬರುವಂತಹ ತೀರ್ಥ ಅದು ದೊಡ್ಡ ತೀರ್ಥ. ಇದಕ್ಕೆ ಮಂತ್ರ ಇದೆ. ಇದು ಏನು? 3 ಬಾರಿ ಕುಡಿಲಕ್ಕೆ ಒಂದೊಂದು ಕುಡಿದಾಗ ಒಂದೊಂದು ಫಲನಿದಂತೆ, ಒಂದೊಂದು ಫಲ ಇದೆ. ಪ್ರಥಮಂ ಕಾಯ ಶುದ್ಧ್ಯರ್ಥಂ, ಪ್ರಥಮಂ ಕಾಯ ಶುದ್ಧ್ಯರ್ಥಂ, ಪ್ರಥಮಂ ಕಾಯ ಶುದ್ಧ್ಯರ್ಥಂ. ಕಾಯ ಅಂದ್ರೆ ಏನು? ನಮ್ಮ ದೇಹ ಏನಾಗತ್ತೆ? ನಮ್ಮ ದೇಹ ಶುದ್ಧಿ ಆಗತ್ತಂತೆ. ನೋಡ್ರಿ, ನಮ್ಮ ದೇಹದಲ್ಲಿ ಶುದ್ಧಿ ಆಗತ್ತೆ ಅಂದ್ರೆ
ಕ್ಲೀನ್ ಎಲ್ಲ, ಒಂದು ಹೊರಗಿನ ಕ್ಲೀನ್, ಹೊರಗಿನ ಕ್ಲೀನ್, ಒಳಗೆ ಇರುವಂತಹ ಕೆಟ್ಟ ಗುಣಗಳು, ಚಿಂತನೆಗಳು, ಕೋಪ, ತಾಪ ಎಲ್ಲ ಪರಿಹಾರ ಆಗುತ್ತೆ. ಹೊರಗೆ ಫಿಸಿಕಲಿ ವಿ ಆರ್ ಗೆಟಿಂಗ್ ಪ್ಯೂರಿಫೈಡ್ ಆಲ್ಸೋ, ಎರಡನ್ನ ಆಡುತ್ತೆ. ದ್ವಿತೀಯಂ ಧರ್ಮ ಸಾಧನಂ, ದ್ವಿತೀಯಂ ಧರ್ಮ ಸಾಧನಂ, ದ್ವಿತೀಯಂ ಧರ್ಮ ಸಾಧನಂ. ಎರಡನೇ ಬಾರಿ ತೀರ್ಥ ಕುಡಿದರೆ ಧರ್ಮ ಸಾಧನೆ ಏನು, ಪೂಜೆ, ತೀರ್ಥಯಾತ್ರೆ, ಸ್ನಾನ, ಮಂತ್ರ, ಈ ವಿಷಯಗಳನ್ನ, ಒಳ್ಳೆ ವಿಷಯಗಳನ್ನ ಕೇಳೋದು, ಪಾಠವನ್ನ ಕೇಳೋದು, ಗುರುಗಳಲ್ಲಿ ಭಕ್ತಿ. ಗುರುಗಳು ಅಂದ್ರೆ ಏನು, ಸ್ವಾಮಿಗಳು, ದಾಸರುಗಳೆಲ್ಲ ನಮಗೆ ಪಾಠ ಹೇಳಿಕೊಡುವಂತ ಎಲ್ಲರಿಗೂ ಕೂಡ ಗುರುಗಳು ಅಂತ ಹೇಳಿದ್ರು. ದೊಡ್ಡವರಲ್ಲಿ ಭಕ್ತಿ, ಇದೆಲ್ಲ ಧರ್ಮ ಸಾಧನ. ಆ ಧರ್ಮ ಸಾಧನ ಮಾಡ್ಲಿಕ್ಕೆ ಏನ್ ಬೇಕು, ಒಳ್ಳೆ ಬುದ್ಧಿ ಬೇಕು, ಇಲ್ಲ ಟೈಮ್ ಬೇಕು, ಒಳ್ಳೆ ಬುದ್ಧಿ ಬೇಕು, ಮಾಡು ಕುಂಭ ಒಂದೇ, ಸೆಲ್ಫ್ ಮೋಟಿವೇಶನ್ ಬೇಕು. ಅದು ಆಗತ್ತಂತೆ ಎರಡನೇ ಬಾರಿ ತೀರ್ಥ ಕುಡಿದರೆ. ಮೂರನೇ ಬಾರಿ ತೀರ್ಥ ಕುಡಿಯಾಗಲ್ಲ ತೃತೀಯಂ, ತೃತೀಯಂ ಮೋಕ್ಷಮಾಪ್ನೋತಿ, ತೃತೀಯಂ ಮೋಕ್ಷಮಾಪ್ನೋತಿ, ತೃತೀಯಂ ಮೋಕ್ಷಮಾಪ್ನೋತಿ. ಮೋಕ್ಷವೇ ಕೊಡ್ತಾನ ಭಗವಂತ. ಏವಂ ತೀರ್ಥಾನ್ ತ್ರಿಥಾ ಪಿಬೇತ್, ಏವಂ ತೀರ್ಥಾನ್ ತ್ರಿಥಾ ಪಿಬೇತ್, ಏವಂ ತೀರ್ಥಾನ್ ತ್ರಿಥಾ ಪಿಬೇತ್. 3 ಬಾರಿ ತೀರ್ಥ ಕುಡಿಬೇಕು. ಪ್ರಥಮಂ ಕಾಯ ಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಂ ಮೋಕ್ಷಮಾಪ್ನೋತಿ, ಏವಂ ತೀರ್ಥಾನ್ ತ್ರಿಥಾ ಪಿಬೇತ್. ಇದು ಹೇಳ್ತಾ ದೊಡ್ಡ ತೀರ್ಥ ತಕೊಂಬಾವಳು ಇದು ಹೇಳ್ಬೇಕು. ಇನ್ನೊಂದು ತುಂಬಾ ಕ್ರಮಗಳಿದೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿ 3 ಬಾರಿ ತೀರ್ಥ ತಗೊಬೇಕು ಅಂತೆಲ್ಲ ಹೇಳ್ತಾರೆ. ಅದು ಸಿಂಪ್ಲಿಫೈಡ್, ಒಂದನೇ ತಿಲ ಅದು ಹೇಳ್ಬೋದು. ಆದ್ರೆ ಈ ಶ್ಲೋಕ ತೀರ್ಥ ತಗೊಳ್ಳಕ್ಕೆ ಹೇಳುವಂತಹ ಶ್ಲೋಕ. ಸೊ ಇದ್ರಲ್ಲಿ ಏನು, ಏಕಾದಶಿ ಶಂಖತೀರ್ಥ ಪ್ರೋಕ್ಷಣೆ, ದೊಡ್ಡ ತೀರ್ಥ ಒನ್ ಟೈಮ್. ಸರಿಯಾ? ಈ ತೀರ್ಥವನ್ನು ಹೇಗೆಲ್ಲ ತಗೊಂತೇವು, 3 ಬಾರಿ ತಗೊಂತೇವು, ರೈಟಾ? ಬೇರೆ ದಿವಸ ಊಟಕ್ಕೆ ಮುಂಚೆ, ಊಟ ಆದ ಮೇಲೆ 1 ಬಾರಿ ತೀರ್ಥ ಕೊಡ್ತಾರೆ. ನೋಡಿದ್ರಾ? ಅದಕ್ಕೆ ಹೆಸರೇನು? ಉಂಡ ತೀರ್ಥ ಅಂತ ಹೇಳ್ತಾರೆ. ಕೇಳಿದ್ರಲ್ಲ? ಉಂಡ ತೀರ್ಥ. ಊಟ ಆದ ಮೇಲೆ ಆ ತೀರ್ಥವನ್ನು ತಕೊಂಡು ಅದಕ್ಕೆ ಮಲತ ನಾವು ಮಡಿಯಲ್ಲಿರುವವರಿಗೆ ಆ ಮಡಿ ಹೋಗತ್ತೆ. ಊಟ ಆದ ಮೇಲೆ 1 ಬಾರಿ ತೀರ್ಥ ತಗೊಬೇಕು. ಆ ತಕೊಂಡ್ರೆ ಯಾಗ ಮಾಡಿದ ಪುಣ್ಯ. ಅಶ್ವಮೇಧ ಯಾಗ, ಅಶ್ವಮೇಧ ಯಾಗ ಯಾರು ಮಾಡಿದ್ರು? ರಾಮದೇವರು ಮಾಡಿದರು. ಅಶ್ವಮೇಧ ಯಾಗ ಕಲಿಯುವುದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. 100 ಅಶ್ವಮೇಧ ಯಾಗ ಮಾಡಿದರೆ ಒಂದು ಇಂದ್ರ ಪದವಿಯೇ ಬತ್ತಂತೆ. ಅದಕ್ಕೆ ತಾನೇ ಬಲಿಚಕ್ರವರ್ತಿ ಮಾಡ್ತಾ ಇದ್ದ. ಅಶ್ವಮೇಧ ಯಾಗದ ಪುಣ್ಯ ಇದಂತೆ ತೀರ್ಥದಲ್ಲಿ. ಆ ಉಂಡ ತೀರ್ಥ ತಕೊಂಡ್ರೆ ಊಟ ಮಾಡಿದ ಮೇಲೆ ನಾವೇ ಕೇಳಿ ತಗೊಬೇಕು, ಕೊಡ್ರಿ ಉಂಡ ತೀರ್ಥ ಅಂತ ಕೇಳಬೇಕು. ಈ ಮಠದೆಲ್ಲ ಕೊಡ್ತಾರೆ, ಒಳಗೆ ಆಚಾರ ತಿಂಡೇ ಇದ್ದಾರೆ, ನಾವು ಅವ್ರನ್ನ ನೋಡೋದೇ ಇಲ್ಲ. ಊಟ ಮಾಡಿದ್ರೆ ಹಂಗೆ ಓಡಿ ಬಂದಿರ್ತೇವೆ. ಹೊರಗೆ ಬರಾವಳು ಕೊಡ್ತಾ ಇದ್ದಾರೆ, ಉಂಡ ತೀರ್ಥವನ್ನು ತಗೊಬೇಕು. ಇದು 2ನೇ ಬಾರಿ. ಆಮೇಲೆ ರಾತ್ರಿ ಕಾಲದಲ್ಲಿ ಕೂಡ ಪೂಜೆ ಮಾಡುವ ಆಚಾರ ನೀವು ನೋಡಿರ್ಬೋದು. ರಾತ್ರಿನೂ ಪೂಜೆ ಮಾಡ್ತಾರೆ. ಸಾಯಂಕಾಲ ಸ್ನಾನ ಮಾಡಿ, ಸಂಧ್ಯಾವಂದನ ಮಾಡಿ, ಸಾಯಂಕಾಲ ಪಂಚೋಪಚಾರ ಪೂಜೆ, 5 ಉಪಚಾರ ಮಾಡಿ ಪೂಜೆ, ದೇವರಿಗೆ ನೈವೇದ್ಯ, ಮಂಗಳಾರತಿ ಇದು ಮಸ್ತ್ ಮಾಡಿ ಪೂಜೆ ಮಾಡ್ತಾರೆ. ಆ ಮಾಡಿದ ಮೇಲೆ ರಾತ್ರಿ ಊಟಕ್ಕೆ ಮಿಂಚ ಆ ತೀರ್ಥವೇ ಇಟ್ಟುಕೊಂಡು 1 ಬಾರಿ ತಕೊಂತಾರೆ. ಸರಿಯಾ? ಇದು ಕ್ರಮ, ತೀರ್ಥಗಳನ್ನ ತಕೊಂಬಂತಹ ಕ್ರಮ. ಇದೆಲ್ಲ ನೋಡಿರಿ, ತಿಳ್ಕಲ್ರಿ, ಅಭ್ಯಾಸ ಮಾಡಿಲ್ರಿ. ಸರಿಯಾ? ಏಕಾದಶಿ ದಿವಸ ಮಾತ್ರ ಒಂದು ಪ್ರೋಕ್ಷಣೆ, ಶಂಖತೀರ್ಥದಿಂದ ಪ್ರೋಕ್ಷಣೆ, ದೊಡ್ಡ ತೀರ್ಥ 1 ಟೈಮ್. ಸರಿಯಾ? ನಿರ್ಮಾಲ್ಯ ತೀರ್ಥ ಹೆಂಗೆ? ಗುರುಗಳೇ, ಹಾ, ಹೇಳಮ್ಮ. ಏಕಾದಶಿ ಡೇಸ್ ಕೂಡ ಸೇಮ್ ಮಂತ್ರ ಹೇಳಿದ್ದಾರೆ. ಹೌದು. ಇದಕ್ಕೆ 3 ಬಾರಿ ಅಂತ ಹೇಳ್ತಾರ. ತೃತೀಯಂ ಧರ್ಮ ಒಂದ್ಸಾರಿ ತಗೊಂಬಾರಿ ಬಂದ್ಬಿಡುತ್ತೆ. ಏಕಾದಶಿ ಎಷ್ಟು ಲಿಮಿಟೆಡ್ ತಗೊಬೇಕು, ಅದಕ್ಕೋಸ್ಕರ 1 ಬಾರಿ ತಗೊಂಬ ಕ್ರಮ ಇದೆ. ಸರಿಯಾ? ನಿರ್ಮಾಲ್ಯ 3 ಬಾರಿ ತಕೊಂಡು ಅದೇ ತೀರ್ಥವನ್ನೇ ಪ್ರೋಕ್ಷಣೆ ಮಾಡುತ್ತೇವೆ. 4ನೇ ಬಾರಿ ತೀರ್ಥ ತಕೊಂಬ ವೇಳೆ ಶಂಖತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ದೊಡ್ಡ ತೀರ್ಥವನ್ನು 3 ಬಾರಿ ತಕೊಂತೇವೆ. ಸರಿಯಾ? ತೀರ್ಥ ತಕೊಂಬ ವೇಳೆ ಕೈನ ಹೆಂಗ್ ಇಟ್ಟಬೇಕು, ಕೆಳಗೆ ಒಂದು ವಸ್ತ್ರವನ್ನು ಇಟ್ಟಬೇಕು, ಆ ಮಂತ್ರಗಳನ್ನ ಹೇಳಬೇಕು. ಸರಿಯಾ? ಇದೆಲ್ಲ ತಲಕಂಡ್ರ? ಮತ್ತು ಮಿಚ್ಚ ಆ ತೀರ್ಥಗಳಿದ್ದರೆ ಅದನ್ನ ಗಿಡಗಳಲ್ಲಿ ವಿಸರ್ಜನೆ ಮಾಡಬಹುದು. ಇನ್ನು ಸಲ ಬಂದ್ರೆ ಹೇಳ್ತಾರ, ಮರು ದಿವಸ ನೀವು ಸ್ನಾನ ಮಾಡುವಂತಹ ಸಮಯದಲ್ಲಿ ಆ ತೀರ್ಥನ ಸೇರಿ ಸ್ನಾನ ಮಾಡ್ತಾರೆ. ಕೊಂಚ ಬಂದರು ಆದ್ರೆ ಕಾಲೆಲ್ಲ ಪಡತ್ತೆ. ಇದನ್ನು ಸ್ನಾನ ಮಾಡುವಂತಹ ಸಮಯದಲ್ಲಿ ದೊಡ್ಡವರು ಮೈ ಮುಳ್ಳಂಗಿರ್ಬವ್ರಿ ಅದು ಮಾಡಿದರೆ ಅದರಲ್ಲಿ ಕೂಡ ವ್ಯಾಧಿಗಳೆಲ್ಲ ಕೂಡ ಪರಿಹಾರ ಆಗುತ್ತೆ. ಸೊ ತೀರ್ಥಕ್ಕೆ ಅಷ್ಟೊಂದು ಮಹತ್ವ ಇದೆ. ಆ ತೀರ್ಥದ ಪುಣ್ಯ ಮಹತ್ವವನ್ನು ನಾವು ತಿಳ್ಕೊಂಡೇವು ನೋಡ್ರಿ.
ವರಾಗ ಸಂಗೀತ ಹೇಳುತ್ತೆ ಏನು, ತೀರ್ಥವನ್ನು ತಗೊಂಡ್ರೆ ಏನಾಗುತ್ತೆ, ಎಲ್ಲಾ ರೀತಿಯಲ್ಲಿ ಇರುವಂತ ಎಲ್ಲಾ ಪಾಪಗಳು ಪರಿಹಾರ ಆಗತ್ತೆ. ಚತುರ್ವಿಧ ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮ ಅಂದ್ರೆ ಏನು, ಒಳ್ಳೆ ಧರ್ಮದಲ್ಲಿ ನಾವಿರುವಂತಹ ಕ್ರಮ. ಅರ್ಥ ಅಂದ್ರೆ ಆ ಫಲ, ನಾವೇನ್ ಕೇಳ್ತೇವೋ ಆ ಫಲಗಳು ಕೊಡುವಂತಹದ್ದು, ಬೇಡುವಂತ ಅದನ್ನ ಕೊಡುವಂತಹದ್ದು, ಮೋಕ್ಷವನ್ನು ಕೊಡುವಂತಹದ್ದು ಇದೆವು. ಯಾರು ಕೇಳ್ತಾರೆಯೋ ಅವ್ರು ಏನ್ ಮಾಡ್ತಾರೆ, ವಿಷ್ಣುವಿನ ಪಾದವನ್ನ ಹೊಂದುತ್ತಾರೆ, ಮೋಕ್ಷವನ್ನೇ ಪಡೀತಾರೆ. ಯಾರು ತೀರ್ಥವನ್ನು ತಕೊಂತಾರೆಯೋ 3 ರೀತಿಯಲ್ಲಿ ಮಾಡುವಂತಹ ಪಾಪಗಳು, ಯಾರು ಕಾಯಿಕ ವಾಚಿಕ ಮಾನಸಿಕ ಪಾಪಗಳು ಪರಿಹಾರ ಆಗುತ್ತೆ. ಕಾಯಿಕ ಅಂದ್ರೆ ದೇಹದಿಂದ, ವಾಚಿಕ ಅಂದ್ರೆ ಮಾತಿನಿಂದ, ಮಾನಸಿಕ ಅಂದ್ರೆ ಮನಸ್ಸಿನಿಂದ ಮಾಡಿದ ಪಾಪಗಳು ಪರಿಹಾರ ಆಗುತ್ತೆ. ನಮ್ಮ ದೇಹ ಶುದ್ಧಿ, ಒಳಗಿರುವಂತಹ ಆತ್ಮ ಅದನ್ನು ಶುದ್ಧ ಆಗತ್ತೆ. ಸೊ ಅಷ್ಟೊಂದು ವಿಶೇಷವಾಗಿ ಹೇಳಿದ್ದಾರೆ, ಸೈಂಟಿಫಿಕಲಿ ಪ್ರೂವ್ಡ್. ನೀವೇ ಕೊಡಬಹುದು, ನಾ ಸುಮ್ಮ ಪಾಯಿಂಟ್ಸ್ ಎಲ್ಲ ತೆಗೆದು ಹಾಕಿದ್ದಾನೆ. ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಇರಬಹುದು, ಹಾರ್ಟ್ ಪೇಷಂಟ್ಸ್, ಬ್ರೀತಿಂಗ್ ಪ್ರಾಬ್ಲಮ್ ಇರೋ ಅವರೆಲ್ಲ ಕೂಡ ತೀರ್ಥವನ್ನು ತಕೊಂಡ್ರೆ ಅವರುಗಳಿಗೆ ಇಮ್ಯುನಿಟಿ ಪವರ್ ಡೆವಲಪ್ ಆಗುತ್ತೆ. ಯಾತಕ್ಕೆ, ಅದರಲ್ಲಿ ಲವಂಗ, ಏಲಕ್ಕಾಯಿ, ಎಲ್ಲ ಏಲಕ್ಕಿ ಹಾಕ್ತಾರಲ್ಲ, ತುಳಸಿ, ಇದೆಲ್ಲ ನೋಡಿದರೆ ಕಾಫ್, ಫೀವರ್ ಇತ್ಯಾದಿಗಳನ್ನ ಪರಿಹಾರ ಮಾಡುತ್ತೆ. ನಮಗೆ ಬರ್ಲಾಂಗಿರ್ಲಕ್ಕ ಅನುಗ್ರಹ ಮಾಡುತ್ತೆ. ಹೆಡ್ ಏಕ್, ಡೈಜೆಷನ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಅದು. ಓಕೆವಾ, ಅಷ್ಟೊಂದು ವಿಶೇಷವಾಗಿ ನಮಗೆ ಕೊಟ್ಟಿದ್ದಾರೆ. ಸ್ಕಿನ್ ಡಿಸೀಸಸ್, ಈವನ್ ಕ್ಯಾನ್ಸರ್ ಕೂಡ ಪರಿಹಾರ ಆಗುತ್ತೆ. ತುಳಸಿ ಒಂದು ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ಸ್ ಫಾರ್ ಕ್ಯಾನ್ಸರ್. ಸೊ ಅಷ್ಟೊಂದಿದೆ. ನಿತ್ಯನ ಆ ಕಾಲದಲ್ಲಿ ದೊಡ್ಡವರೆಲ್ಲ ತೀರ್ಥ ತಕೊಂತಾ ಇದ್ರು, ವ್ಯಾಧಿ ಬರ್ಲಾಂಗಿತ್ತು. ಎಲ್ಲ ಬಿಟ್ಟುಟೇವು ನಾವು, ಎಲ್ಲ ಬರ್ತಾ ಇದೆ. ಸರಿಯಾ, ಅದರಿಂದ ತೀರ್ಥವನ್ನು ತಗೊಳಕ ನಾವು ಟ್ರೈ ಮಾಡೋಣ. ಸರಿಯಾ, ಸೊ ದೇವರ ಪೂಜೆ ಯಾವಾಗ ಕೊಂಚ ತಲಕಂಡ್ರಾ? ಡೌಟ್ ಇದೆಯಾ? ಈಗ ಕೊಂಚ ತಲಕಂಡ್ರ, ಮೊದಲೇ ತಿಳಿಯಾದ ಎಲ್ಲಾರಿಗೆ, ಯಾರ್ಯಾರಿಗೆ ತಿಳಿಯೋದು, ಯಾರೆಲ್ಲ ಈಗ ತನ ತಲಕಂಡ್ರಿ ಇತ್ತು? ಚಿನ್ಮಯಿ ಸ್ವಲ್ಪ ತಿಳಿದಿತ್ತು, ಈಗ ತಲಕಂಡ್ರ? ಸಹನ ಇದಕ್ಕೆ ಮಿಂಚೆ ಒಂದು ಕ್ಲಾಸ್ ತೆಗೆದ್ರಿಲ್ಲ ಮಾಮ, ಮುಂದಮ್ಮ ಕೊಂಚ ಐಡಿಯಾ ಇತ್ತು. ಈಗ ಇನ್ನು ಚಂದ ಕ್ಲಿಯರ್ ಐಡಿಯಾ. ಇದು ತೀರ್ಥ ಎಲ್ಲ ಕೊಂಚ ಹೇಳಿದ್ದಾನ ಆತು, ಇಷ್ಟೇ ಅಲ್ಲ. ಹೌದು, ಹೌದಾ, ಇದು ಮಟ್ಟು ಹೇಳಿರ್ಯಾ, ಇದು ತುಳಸಿ ಅದೆಲ್ಲ. ವರ್ಣವಿ, ಸೇರಿಪ, ಓಕೆ. ಸರಿ, ಇವತ್ತು ಮಾಡಿದ ಈ ಒಂದು ಪ್ರವಚನ ಈತೇನು, ಇದು ಮುಖ್ಯವಾದ ದಿವಸ. ಹೋದ ವರ್ಷ ಇದೇ ಸಮಯ ನಾ ಕ್ಲಾಸ್ ತೆಗಿತಾ ಇದ್ದೆ. ಇದು ಮಾರ್ಗಶೀರ್ಷ ಮಾಸ ಪೌರ್ಣಮಿ, ಸಹಸ್ರ ಶಂಖಾಭಿಷೇಕ ಅಂತ. 100,000 ಶಂಖದಿಂದ, ಇಲ್ಲ ಒಂದೇ ಶಂಖದಿಂದ 1000 ಟೈಮ್ಸ್, ಇಲ್ಲ ಒಂದೇ ಶಂಖದಿಂದ 100 ಬಾರಿ, ಇಲ್ಲ ಒಂದೇ ಶಂಖದಿಂದ ಮಿನಿಮಮ್ 10 ಟೈಮ್ಸ್ ಅಭಿಷೇಕ ಮಾಡಿದರೆ ಮಹಾಪುಣ್ಯದಂತೆ. ಇವತ್ತು ವಿದ್ಯಾ ಪ್ರಸನ್ನ ತೀರ್ಥರು, ಸುಗುಣೇಂದ್ರ ತೀರ್ಥರು, ರಾಯರ ಮಠದ ಸುಗುಣೇಂದ್ರ ತೀರ್ಥರ ಆರಾಧನೆ. ವಿದ್ಯಾ ಪ್ರಸನ್ನ ತೀರ್ಥರು ಪ್ರಸನ್ನ ಮುದ್ರೆಯಿಂದ ಹಾಡುಗಳನ್ನ ಮಾಡಿದವರು. ಜನ್ಮ ಜನ್ಮದಲ್ಲಿ ಯಮಗಿರಲಿ, ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ, ಅದು ಕುಣಿ ಕುಣಿ ಎಡೋ ಬಾಲ, ಎಂತ ವೈರಾಗ್ಯ ಹನುಮಂತ, ತುಂಬಾ ಹಾಡುಗಳನ್ನ ಮಾಡಿಕೊಟ್ಟಿದ್ದಾರೆ. ಅಂತ ವಿದ್ಯಾ ಪ್ರಸನ್ನ ತೀರ್ಥರ ಆರಾಧನೆ ಇವತ್ತು, ಅಂತ ಆರಾಧನಾ ದಿವಸ ಇತ್ತು. ದತ್ತಾತ್ರೇಯ ಜಯಂತಿ, ಭಗವಂತನ ಒಂದು ರೂಪ ಅದು. ಹೆಂಗ ಜ್ಞಾನ ಕೊಡುವಂತಹ ಅವತಾರ. ಹಯಗ್ರೀವ, ವೇದವ್ಯಾಸ, ದತ್ತಾತ್ರೇಯ, ಕಪಿಲ, ಈ 4. ಇದರಲ್ಲಿ ದತ್ತಾತ್ರೇಯ ಎಂಬುದು ಅತ್ರಿ ಮಹರ್ಷಿಯ ಮಗನಾಗಿ ದೇವರು ಅವತಾರ ಮಾಡಿದ ಭಗವಂತನ ರೂಪ, ದತ್ತ ರೂಪ. ಅಂತ ದೇವರ ಅವತಾರ ಜಯಂತಿ ಇವತ್ತು. ಆ ದಿವಸದಲ್ಲಿ ನಾವು ಯಥಾಶಕ್ತಿ ದೇವರ ಪೂಜೆಯ ಬಗ್ಗೆ ನೋಡಿದ್ದೆವು. ಈ ಒಂದು ಪಾಠವನ್ನ ಸಮಸ್ತ ದೇವತೆಗಳು, ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ದತ್ತಾತ್ರೇಯ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತೇವು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆದಾಲಿಮ್ಮ, ಆಶೀರ್ವಾದ. ಎಲ್ಲರಿಗೂ ಅನುಗ್ರಹ ಭಗವಂತ ಮಾಡಲಿ. ನೀವು ಮನೆಯಲ್ಲಿ, ನೀವಿರುವಂತಹ ಮನೆಯಲ್ಲಿ ಪೂಜೆ ನಡೆಯುವಂತ ಆಗಲಿ, ನೀವೇ ಪೂಜೆ ಮಾಡುವಂತ ಭಾಗ್ಯ ಎಲ್ಲ ಇತ್ತು. ಅಲ್ಲಿ ಇಲ್ಲಿ ವೈಭವ ಅಜಯ ಎಲ್ಲ ಇದ್ದಾರೆ, ಅಲ್ಲಿ ಹೆಣ್ಣು ಮಕ್ಕಳೆಲ್ಲ ತೀರ್ಥ ತಕೊಂಡ್